Namaskaram. So let's start with a new chapter today. Okay. Last chapter now physical world mugshidwala. So hopefully you have understood the chapter physical world. So this is going to be the second chapter of your syllabus, units and measurements. So ಇದು ಫಿಸಿಕ್ಸ್ದು ಸಿಲೆಬಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಹಾಕಿದ್ದೆ ನಾನು ಆಲ್ 15 ಚಾಪ್ಟರ್ಸ್ ಬಗ್ಗೆ. ಸೊ ಅದರೊಳಗೆ ನಾನು ನಿಮ್ಗೆ ಹೇಳಿದ್ದೆ ಇದು ಕೂಡ ಒಂದು ಸಿಂಪಲ್ ಚಾಪ್ಟರ್, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್, ಬೇಸಿಕ್ ಇಂಟ್ರೊಡಕ್ಟರಿ ಚಾಪ್ಟರ್. ಬಟ್ ಇಟ್ ಈಸ್ ಕ್ವೈಟ್ ಲೆಂದಿಯರ್ ಆ್ಯಸ್ ಕಂಪೇರ್ ಟು ಫಿಸಿಕಲ್ ವರ್ಡ್ ಭಾಳ ಜಲ್ದಿ ಮುಗೀತು ನಮ್ಮ ಚಾಪ್ಟರ್. ಸಣ್ಣ ಚಾಪ್ಟರ್ ಇತ್ತು, ಅದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಇದು ದೊಡ್ಡದಾಗ್ತದೆ. ಸೊ ಜಸ್ಟ್ ನೀವು ಕಂಪ್ಯಾರಿಸನ್ ಮಾಡಿದ್ರಲ್ಲೇ ಸೊ ನಮ್ಮ ಕಾಲೇಜ್ ಸ್ಟೂಡೆಂಟ್ಸಿಗೆ ಆಬ್ವಿಯಸ್ಲಿ 1A ಬೇಸ್ ಬುಕ್ ನಿಮ್ಮ ಕಡೆ ಈಗ ರೈಟ್ ನಾವು ಐತಿ ಅಂತ ಅಂದ್ಕೊಂಡ್ರೆ ದ ಚಾಪ್ಟರ್ ಸ್ಟಾರ್ಟ್ಸ್ ಫ್ರಮ್ ಪೇಜ್ ನಂಬರ್ 11. ಓಕೆ, ಪೇಜ್ ನಂಬರ್ 34. ಸೊ ಪೇಜ್ ನಂಬರ್ 11 to 34 ಅಂತಂದ್ರೆ 23 ಪೇಜಸ್ ಆತ್ರಿ. ಸೊ ಫಿಸಿಕಲ್ ವರ್ಡ್ ಚಾಪ್ಟರ್ ಎಷ್ಟೈತೆ ನಿಮ್ಗೆ ನೆನಪಿದ್ರೆ 4 to 5 ಪೇಜಸ್ ಇತ್ತು ಅಷ್ಟೇ. ಅದು 4 ಪೇಜಸ್ ಅಂತ ನಾವು ಹಿಡಿಬೋದು. ಸೊ 23 ಪೇಜಸ್ ಐತಿ. ಇಟ್ಸ್ ಕ್ವೈಟ್ ಅ ಬಿಗ್ ಚಾಪ್ಟರ್. ಭಾಳಷ್ಟು ಟಾಪಿಕ್ಸ್ ಬರ್ತಾವೆ. ಅಂಥ ಬರೀ ಕಾಂಪ್ಲಿಕೇಟೆಡ್ ಟಾಪಿಕ್ಸ್ ಅಂತ ಏನಿರಂಗಿಲ್ಲ, ಈಸಿ ಇರ್ತಾವೆ. ಸೊ ವಿಲ್ ಸ್ಟಾರ್ಟ್ ವಿತ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಸೊ ದ ಚಾಪ್ಟರ್ ಹೆಸರು ಇದ್ದಂಗೆ ಫಸ್ಟಿಗೆ ನಾವು ಯೂನಿಟ್ಸ್ ಅಂದ್ರೇನು ಅದ್ರ ಬಗ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂನಿಟ್ಸ್ ಅಂತ ಬರ್ತಾವೆ. ಫಂಡಮೆಂಟಲ್ ಯೂನಿಟ್ಸ್, ಡಿರೈವ್ಡ್ ಯೂನಿಟ್ಸ್ ಅಂತೆಲ್ಲ ಬರ್ತಾವೆ. ಸೊ ನೀವು ಆಲ್ರೆಡಿ ಹೈಸ್ಕೂಲ್ನೊಳಗೆ ಕಲ್ತಿರ್ತೀರಿ, ಅದರ ಫೋಕಸ್ಡಾಗಿ ಒಂದು ಪರ್ಟಿಕ್ಯುಲರ್ ಟಾಪಿಕ್ ತೊಗೊಂಡು ಯೂನಿಟ್ಸ್ ಬಗ್ಗೆ ಅಂತಲೇ ಕಲ್ತಿರಂಗಿಲ್ಲ. ಈಗ ಲೈಕ್ ವೆರಿ ಸಿಂಪಲ್, ಒಂದು ಫಿಸಿಕಲ್ ಕ್ವಾಂಟಿಟಿ ಬರ್ತೈತಿ, ಲೆಂತ್. ಹೌದಾ? ಅಂದರೆ ಸಿಂಪಲ್ ಎಕ್ಸಾಂಪಲ್, ಭಾಳಷ್ಟು ಬರ್ತಾವೆ. ಆಮೇಲೆ ವಾಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ ಅನ್ನೋದನ್ನು ಮತ್ತೆ ಡಿಸ್ಕಸ್ ಮಾಡೋಣ ಅಂತ ನಾವು. ಓಕೆ, ಅದನ್ನು ನೆಕ್ಸ್ಟ್ ವೀಡಿಯೋದೊಳಗೆ ಹೇಳ್ತೀನಿ. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ನೋಡ್ರಿ, ಫಿಸಿಕಲ್ ಕ್ವಾಂಟಿಟಿ ಅಂದರೆ ಎನಿಥಿಂಗ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಆ್ಯಂಡ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಅ ನಂಬರ್, ಅದಕ್ಕೊಂದು ಫಿಸಿಕಲ್ ಕ್ವಾಂಟಿಟಿ ಅಂತ ಕರೀತಾರೆ. ಯಾವುದನ್ನು ಓಕೆ, ಇದ್ರ ಬಗ್ಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ ನಾನು ನಿಮ್ಗೆ ಆಮೇಲೆ ಹೇಳ್ತೇನಂತ. ಸೊ ಈಗ ಲೆಂತ್ ಅನ್ನೋದೊಂದು ಫಿಸಿಕಲ್ ಕ್ವಾಂಟಿಟಿ. ಹೌದಾ? ಸೊ ಲೆಂತ್ ಫಿಸಿಕಲ್ ಕ್ವಾಂಟಿಟಿ ಅಂತ ಯಾವಾಗ ಕರಿತೀವಿ ನಾವು ಅಂದರೆ ಅದನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಬರ್ಬೇಕು. ಸೊ ಈಗ ಒಂದು ಸಿಂಪಲ್ ಎಕ್ಸಾಂಪಲ್, ಲೆಂತ್ದು ಯೂನಿಟ್ ಯಾವುದು, ಎದರೊಳಗೆ ಅಳಿತೀವಿ ನಾವು? ಸ್ಟ್ಯಾಂಡರ್ಡ್ ಅಂತ ಹೇಳಿ ತೊಗೊಂಡ್ರೆ ಮೀಟರ್. ಇಂಚ್ನೊಳಗೂ ಮೆಜರ್ ಮಾಡ್ಬೋದು, ಸೆಂಟಿಮೀಟರ್ನೊಳಗೂ ಮೆಜರ್ ಮಾಡ್ಬೋದು, ಕಿಲೋಮೀಟರ್ನಾಗೂ ಮೆಜರ್ ಮಾಡ್ಬೋದು. ಲೈಟ್ ಇಯರ್ ಅಂತ ಬರ್ತೈತಿ, ಜ್ಯೋತಿರ್ವರ್ಷ ಅಂತ ಕರೀತಾರೆ, ಅದರೊಳಗೂ ಮೆಜರ್ ಮಾಡ್ಬೋದು. ದೇರ್ ಆರ್ ಡಿಫ್ರೆಂಟ್ ಯೂನಿಟ್ಸ್. ಸೊ ನೀವು ಹೈಸ್ಕೂಲ್ನೊಳಗೆ ಕಲ್ತಿರ್ತೀರಿ, ಇಲ್ಲೇ ಮೀಟರ್ ಅಂದರೆ ಯೂನಿಟ್. ಹೌದಾ? ಅದ್ರ ಬಗ್ಗೆ, ಆ ಯೂನಿಟ್ಸ್ ಬಗ್ಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ ಕಲಿತೀವಿ ನಾವು ಈ ಚಾಪ್ಟರ್ನೊಳಗೆ. ಲೈಕ್ ನೀವು ಸ್ವಲ್ಪ ಹಂಗೆ ವಿಚಾರ ಮಾಡಿದ್ರೆ, ಒಬ್ಬೊಬ್ಬರು ಮೀಟ್ರ್ ಯೂಸ್ ಮಾಡ್ತಾರೆ, ಒಬ್ಬರು ಇಂಚ್ ಯೂಸ್ ಮಾಡ್ತಾರೆ, ಒಬ್ಬೊಬ್ಬರು ಫೂಟ್ ಯೂಸ್ ಮಾಡ್ತಾರೆ. ಈಗ ಲೈಕ್ ಜನರಲಿ ನೀವು ಯಾರೋ ಒಬ್ಬರಿಗೆ ನಿನ್ನ ಹೈಟ್ ಎಷ್ಟಲೇ ಅಂಥೇಳಿ ನಿಮ್ಮ ಫ್ರೆಂಡಿಗೆ ಕೇಳ್ರಿ, ಅವರು ಮೀಟರು ಜನರಲಿ ಲೋಕಲ್ ಲ್ಯಾಂಗ್ವೇಜ್ನೊಳಗೆ ಮೀಟರು, ಇಂಚು, ಸೆಂಟಿಮೀಟ್ರು, ಕಿಲೋಮೀಟ್ರ್ ಅಂದ್ರೆ ಹಸೆ ಆಗ್ತೈತಿ. ಹೈಟನ್ನು ಫೂಟ್ನೊಳಗೆ ಅಥವಾ ಇದ್ರದ್ದು ಬಹುವಚನ ಪ್ಲ್ಯೂರಲ್ ಫಾರ್ಮ್ನೊಳಗೆ ಫೀಟ್ ಅಂತ ಕರಿತೇವೆ. ಹೌದಲ್ರಿ? ಅಂದರೆ ಲೆಂತ್ನ ನಾವು ಮೀಟರ್ನೊಳಗೂ ಮೆಜರ್ ಮಾಡ್ಬೋದು, ಇಂಚಿನೊಳಗೂ ಮೆಜರ್ ಮಾಡ್ಬೋದು, ಸೆಂಟಿಮೀಟರ್ನಾಗೂ ಮೆಜರ್ ಮಾಡ್ಬೋದು, ಫೂಟ್ ಅಥವಾ ಪ್ಲ್ಯೂರಲ್ ಫಾರ್ಮ್ನೊಳಗೆ ಫೀಟ್. ಸೊ ಹಿಂಗೆ ಆದ ತಕ್ಷಣ ಲೋಕಲ್ ಲ್ಯಾಂಗ್ವೇಜ್ನೊಳಗೆ ಪ್ರತಿಯೊಬ್ಬರು ಒಂದೊಂದು ಮೆಜರ್ಮೆಂಟ್ ಮಾಡಿದ್ರೆ ನಡೀತೈತಿ. ಬಟ್ ವೆನ್ ಇಟ್ ಕಮ್ಸ್ ಟು ಸೈನ್ಸ್, ಓಕೆ, ಸೈಂಟಿಸ್ಟ್ ಅವ್ರದ್ದು ಡಿಸ್ಕವರೀಸ್, ಇನ್ವೆನ್ಷನ್ಸ್ ಎಲ್ಲ ಬಂದಾಗ, ಸೈಂಟಿಫಿಕ್ ರೆಕಾರ್ಡ್ ಮಾಡಿ ಇಡೋದಕ್ಕೆ ಬಂದಾಗ ಒಂದು ಸ್ಟ್ಯಾಂಡರ್ಡ್ ಯೂಸ್ ಮಾಡ್ಬೇಕಾಗ್ತೈತಿ. ವಿ ಕೆನಾಟ್ ಸೇ, ಅಂದರೆ ವಿ ಕೆನಾಟ್ ಯೂಸ್ ಓಕೆ, ಒನ್ಸ್ ವಿ ಕೆನಾಟ್ ಯೂಸ್ ಇಂಚ್ ಆ್ಯಂಡ್ ದಿ ಅದರ್ ಟೈಮ್ ಸೆಂಟಿಮೀಟರ್ ಆ್ಯಂಡ್ ದಿ ಅದರ್ ಟೈಮ್ ಮೀಟರ್, ಹಿಂಗೆ ಚೇಂಜಸ್ ಮಾಡ್ಕೊತ ಹೋಗಕ್ಕೆ ಬರೋಂಗಿಲ್ಲ. ಸೊ ಸೈಂಟಿಫಿಕ್ ಟರ್ಮ್ಸ್ ಅಂತ ಬಂದಾಗ, ನಾವು ವೈಜ್ಞಾನಿಕವಾಗಿ ಬಂದಾಗ ಅದನ್ನು ರೆಕಾರ್ಡ್ ಮಾಡೋಕ್ಕೆ ಎಲ್ಲ ಕಂಟ್ರಿದು, ಬೇರೆ ಬೇರೆ ದೇಶದ ಸೈಂಟಿಸ್ಟ್ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ಡಿಸೈಡ್ ಮಾಡ್ತಾರೆ. ಓಕೆ, ಇನ್ಮೇಲಿಂದ ನಾವು ಲೆಂತನ್ನ ಮೀಟರ್ನೊಳಗನ ಮೆಜರ್ ಮಾಡೋಣ ಅಂತ ಫಿಕ್ಸ್ ಆಯಿತು ಅಂದರೆ, ನೀವು ಲೋಕಲ್ಲಾಗಿ ನಿಮ್ಮ ದೇಶದೊಳಗೆ ಬೇರೆ ಬೇರೆ ಮೆಜರ್ಮೆಂಟ್ಸು, ಸೆಂಟಿಮೀಟ್ರು, ಕಿಲೋಮೀಟ್ರು ಎಲ್ಲ ಯೂಸ್ ಮಾಡ್ಕೊರಿ. ಬಟ್ ಸೈಂಟಿಫಿಕ್ ಟರ್ಮ್ಸ್ನಾಗ
ಒಬ್ಬ ಸೈಂಟಿಸ್ಟ್ ಇನ್ನೊಬ್ಬ ಸೈಂಟಿಸ್ಟ್ ಜೋಡಿ ಕಾನ್ವರ್ಸೇಷನ್ ಮಾಡ್ಬೇಕಾರೆ, ಅಥವಾ ಒಂದು ದೇಶದ ಸೈಂಟಿಸ್ಟು ಏನೋ ಒಂದು ಡಿಸ್ಕವರಿ ಮಾಡಿದ, ಹೊಸದನ್ನು ಒಂದು ಕಂಡು ಹಿಡ್ದ, ಅದನ್ನು ಇನ್ನೊಬ್ಬ ಸೈಂಟಿಸ್ಟಿಗೆ ಅಥವಾ ಅವ್ರದ್ದೊಂದು ಗ್ರೂಪ್ ಅಂತ ಏನಿರುತ್ತಲ್ಲ ಅವ್ರಿಗೊಂದು ಲೆಟರ್ ಬರೋದು, ಓಕೆ, ಒಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಾಕತ್ತಾನವ ಅಂತಂದ್ರೆ, ಸೊ ದಿಸ್ ಈಸ್ ವಾಟ್ ಐ ಹ್ಯಾವ್ ಡಿಸ್ಕವರ್ಡ್ ಅಂತ ಅಲ್ಲೇ ಆ ಯೂನಿಟ್ಸನ್ನು ಎಲ್ಲರಿಗೂ ಅರ್ಥ ಆಗುವಂಗೆ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ಬೇಕು. ಈಗ ಲೈಕ್ ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ ನೋಡ್ರಿ, ನಾನು ಯೂನಿಟ್ಸ್ ಅರ್ಥ ಮಾಡ್ಕೊಳಕ್ಕೆ ಈ ಚಾಪ್ಟರ್ನಾಗ ಏನು ಮಾಡ್ತೀವಿ ನಾವು ಅಂಥೇಳಿ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಬರ್ತೈತೆ, ಮಾಸ್, ಅಥವಾ ಕನ್ನಡದೊಳಗೆ ರಾಶಿ ಅಂತ ಕರೀತಾರೆ. ಕರ್ಕ ರಾಶಿ, ಮಿಥುನ ರಾಶಿ, ಆ ರಾಶಿ ಅಲ್ಲ, ಮಾಸ್ ಅಂದರೆ ಮ್ಯಾಟರಿಗೆ ಮಾಸ್ ಇರ್ತೈತಲ್ಲ ಅದು ಹೇಳಾಕತ್ತೀನಿ. ಸೊ ಮಾಸ್ ಇದನ್ನು ನಾವು ಯಾವ ಯೂನಿಟ್ನೊಳಗೆ ಮೆಜರ್ ಮಾಡ್ತೀರಿ ಹೇಳ್ರಿ? ಮಾಸನ್ನು ನಿಮ್ಗೆ ಗೊತ್ತಿರ್ತೈತೆ, ಓಕೆ, ಕೆ ಜಿ, ಹೌದಾ? ನೀವು ಇನ್ನೊಂದು ಕೇಳಿದ್ರೆ ಗ್ರಾಮ್ ಯೂಸ್ ಮಾಡ್ತಾರೆ, ಹೌದಾ, ಮಾಸ್ ಮೆಜರ್ ಮಾಡೋಕ್ಕೆ. ಇನ್ನೊಂದು ಯೂಸ್ ಮಾಡ್ತಾರೆ ನೋಡ್ರಿ, ನಿಮ್ಗೆ ಗೊತ್ತಾರೆ, ಪೌಂಡ್ ಅಂತ ಹೇಳಿ, ಪೌಂಡ್ ಯೂಸ್ ಮಾಡ್ತಾರೆ ಮಾಸ್ ಮೆಜರ್ ಮಾಡೋಕ್ಕೆ. ಈ ಪೌಂಡ್ ಅನ್ನೋದು ಎಲ್ಲಿ ಕೇಳಿರ್ತೀರಿ ಗೊತ್ತಾ ನೀವು? ಬೇಕರಿಗೆ ಹೋದ್ವಿ ಅಂದ್ರೆ ನಾವು, ಯಾವುದೋ ಬೇಕ್ರಿ, ಪರ್ಟಿಕ್ಯುಲರ್ ಇದೇ ಬೇಕ್ರಿ ಅಂತಲ್ಲ, ಯಾವುದೋ ಬೇಕ್ರಿಗೆ ಹೋದರೂ ನೀವು ಬ್ರೆಡ್ ಕೊಡ್ರಿ ಅಂದಾಗ, ಬ್ರೆಡ್ ಇಫ್ ಯು ಆರ್ ಪರ್ಚೇಸಿಂಗ್ ಬ್ರೆಡ್, ವಿ ನೆವರ್ ಸೇ ಹಾಫ್ ಕೆ ಜಿ ಬ್ರೆಡ್ ಕೊಡ್ರಿ, 1 kg ಬ್ರೆಡ್ ಕೊಡ್ರಿ ಅನ್ನೋಂಗಿಲ್ಲ, 1 ಪೌಂಡ್ ಬ್ರೆಡ್ ಕೊಡ್ರಿ ಅಂತ ಹೇಳ್ತೀವಿ. ಎಷ್ಟೋ ಮಂದಿಗೆ ಇಲ್ಲಿ 1 ಪೌಂಡ್ ಬ್ರೆಡ್ ಅಂತಂದ ತಕ್ಷಣ ಅವ್ರು ಒಂದು ಪ್ಲಾಸ್ಟಿಕ್ನೊಳಗೆ ಆ ಬ್ರೆಡ್ ತೊಗೊಂಡು ಹಿಂಗೆ ಕಟ್ ಮಾಡಿ ಕವರ್ ಹಾಕಿ ಕೊಟ್ಟಿರ್ತಾರಲ್ಲ, ಇದೆಲ್ಲ ಸೇರಿ ಇದಕ್ಕೊಂದು ಪೌಂಡ್ ಬ್ರೆಡ್ ಅಂತಾರೆ ಅಂತ ಅಷ್ಟೇ ತೊಗೊಂಡ್ಬಿಟ್ಟಿರ್ತಾರೆ ಮಂದಿ. ಪೌಂಡ್ ಅಂದ್ರೆ ಆ್ಯಕ್ಚುಲಿ ಕೆ ಜಿ ಬದಲಿ ಇನ್ನೊಂದು ಯೂನಿಟ್ ಅದು. ಓಕೆ, ಆ್ಯಕ್ಚುಲಿ ಏನು ಹೇಳ್ತಾರಂದ್ರೆ 1 ಪೌಂಡ್ ಅಂದರೆ 453 ಗ್ರಾಮ್, 453 ಗ್ರಾಮ್ ಹೆಚ್ಚು ಕಡಿಮೆ ಬರ್ತೈತೆ, ಅಂದರೆ ಅಪ್ರಾಕ್ಸಿಮೇಟ್ಲಿ ಅರ್ಧ ಕೆ ಜಿ. ಓಕೆ, ಸೊ ಈಗ ಹಿಂಗಾದ ತಕ್ಷಣ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತೈತಿ. ಒಂದು ಕಡೆ ಕೆ ಜಿ ಯೂಸ್ ಮಾಡೋದು, ಒಂದು ಕಡೆ ಪೌಂಡ್ ಯೂಸ್ ಮಾಡೋದು. ನೀವು ವೆಜಿಟೇಬಲ್ಸ್ ಪರ್ಚೇಸ್ ಮಾಡೋಕ್ಕೆ ಹೋದಾಗ 2 ಪೌಂಡ್ ಸೌತೆಕಾಯಿ ಕೊಡ್ರಿ ಅನ್ನಂಗಿಲ್ಲ ನಾವು, ಅವರಿಗೆ ತಲೆ ಕೆಟ್ಬಿಡ್ತೈತದ. ಹಂಗಂದ್ರೆ ನೀವು ತಲೆ ವಾಪಸ್ ನಮ್ಗೆ ಕೇಳ್ತಾರೆ ಅವರು, ಸರಿ ಐತಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ಒಂದೊಂದು ಕಡೆ ಒಂದೊಂದು ನೀವು ಲೊಕ್ಯಾಲಿಟಿದ್ರೊಳಗೆ ಅಥವಾ ರಿಯಲ್ ಲೈಫ್ನೊಳಗೆ ಒಂದೊಂದು ಕಡೆ ಯೂಸ್ ಮಾಡ್ಕೊರಿ. ಬಟ್ ಸೈನ್ಸ್ ಅಂತ ಬಂದಾಗ, ಫಿಸಿಕ್ಸ್ ಅಂತ ಬಂದಾಗ ವಿ ಕಾಂಟ್ ಡೂ ದ್ಯಾಟ್. ಒಂದೊಂದು ಕಡೆ ಒಂದೊಂದು ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ, ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ತಾರೆ. ಸೊ ಹಂಗೆ ಆ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡೋಕೆ ರೂಲ್ಸ್ ಏನಪ್ಪ ಹಂಗಾರೆ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ. ಆ ಯೂನಿಟ್ಸ್ ಬಗ್ಗೆ ಅಂದರೆ ಇದೇನು ಮೀಟ್ರ್, ಇಂಚು, ಸೆಂಟಿಮೀಟ್ರ್, ಪೌಂಡ್ ಅಂತೀವಲ್ಲ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಸ್ಟಡಿ ಮಾಡ್ತೀವಿ. ಅದ್ರಾಗ ವೆರೈಟಿ ಬರ್ತಾವೆ ಮತ್ತು ಯೂನಿಟ್ಸ್ನೊಳಗೆ. ಫಂಡಮೆಂಟಲ್ ಯೂನಿಟ್ಸ್ ಅಂತ ಬರ್ತಾವೆ, ಡಿರೈವ್ಡ್ ಯೂನಿಟ್ಸ್ ಅಂತ ಬರ್ತಾವೆ, ಆ್ಯಂಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ನಾ ಆಗ್ಲಿಂದ ಏನು ಹೇಳಕತ್ತೀನಿಲ್ಲ, ಲೆಂತು, ಮಾಸು, ಇವೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಹೆಚ್ಚಿಗೆ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನಂತ ಹೇಳಿ ನಾನು ಮತ್ತೊಂದು ವಿಡಿಯೋದೊಳಗೆ ಎಕ್ಸ್ಪ್ಲೈನ್ ಮಾಡ್ತೀನಂತ. ಸೊ ಈ ರೀತಿ ಈ ಚಾಪ್ಟರ್ನೊಳಗೆ ನಾವು ಯೂನಿಟ್ಸ್ ಬಗ್ಗೆ ಫಸ್ಟಿಗೆ ಡೀಟೇಲಾಗಿ ಕಲಿತೀವಿ. ಅದಾದಮೇಲೆ ಆ ಯೂನಿಟ್ಸನ್ನು ಯೂಸ್ ಮಾಡಿಕೊಂಡು ಅಥವಾ ಸಿಂಪಲ್ಲಾಗಿ ಆ ಫಿಸಿಕಲ್ ಕ್ವಾಂಟಿಟೀಸ್ ಏನು ಬರ್ತಾವಲ್ಲ ಅವುಗಳ ಮೆಷರ್ಮೆಂಟ್ ಹೆಂಗೆ ಮಾಡೋದು, ಮಾಪನ, ಅಳತೆ ಹೆಂಗೆ ಮಾಡೋದು, ಅದ್ರಾಗ ವೆರೈಟಿ ಡಿಸ್ಕಸ್ ಮಾಡ್ಕೊತ ಹೋಗ್ತೀವಿ. ಲೆಂತ್ದು ಮೆಷರ್ಮೆಂಟ್ಸ್ ಏನು ವೆರೈಟಿ ಬರ್ತಾವೆ, ಸಣ್ಣ ಲೆಂತನ್ನು ಹೆಂಗೆ ಮೆಷರ್ ಮಾಡೋದು. ಸಣ್ಣ ಲೆಂತ್ ಅಂದರೆ ಇದು ಪೆನ್ನು. ಓಕೆ, ಇನ್ನೂ ಬೆಟರ್ ಎಕ್ಸಾಂಪಲ್ಸ್ ನಾವು ತೊಗೊಂಡ್ರೆ ಇನ್ನೂ ಸ್ಮಾಲ್ ಕ್ವಾಂಟಿಟೀಸ್ ನಾವು ಮಾಡ್ಕೊತ ಹೋದ್ರೆ ಒಂದು ಆಟಮನ್ನು ಹೆಂಗೆ ಮೆಷರ್ ಮಾಡ್ತಾರೆ, ಅಲ್ಲಿಂದ ಹಿಡಿದು ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್, ಓಕೆ, ಡಯಾಮೀಟರ್ ಆಫ್ ಸನ್, ಇವನ್ನೆಲ್ಲ ಹೆಂಗೆ ಮೆಷರ್ಮೆಂಟ್ ಮಾಡ್ತಾರೆ, ಅರ್ತಿಗೂ ಮೂನಿಗೂ ಡಿಸ್ಟೆನ್ಸ್ ಹೆಂಗೆ ಮೆಷರ್ ಮಾಡ್ತಾರೆ. ಸೊ ಆ ರೀತಿ ಮೆಷರ್ಮೆಂಟ್ಸ್ ಆಫ್ ಲೆಂತ್, ಮೆಷರ್ಮೆಂಟ್ಸ್ ಆಫ್ ಮಾಸ್, ಮೆಷರ್ಮೆಂಟ್ಸ್ ಆಫ್ ಟೈಮ್, ಇದೆಲ್ಲ ಡಿಸ್ಕಸ್ ಮಾಡ್ತೀವಿ ಇನ್ ದ ಸೆಕೆಂಡ್ ಹಾಫ್ ಆಫ್ ದ ಚಾಪ್ಟರ್. ಸೊ ಹಂಗಾರೆ ಈಗ ನಾವು ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಚಾಪ್ಟರ್ದು ಇಂಟ್ರೊಡಕ್ಷನ್ ಪಾರ್ಟ್ ನೋಡೋಣ ಅಂತ. ಈಗ ಫಸ್ಟ್ ಪೇಜ್ನೊಳಗೆ ಏನು ಕೊಟ್ಟಾರಲ್ಲ, ಸೊ ಅದರೊಳಗೆ ದ ಫಸ್ಟ್ ಟಾಪಿಕ್ ದ್ಯಾಟ್ ವಿಲ್ ಬಿ ಡಿಸ್ಕಸಿಂಗ್ ಈಸ್ ನೀಡ್ ಫಾರ್ ಮೆಷರ್ಮೆಂಟ್. ಆ್ಯಕ್ಚುಲಿ ಕ್ವೈಟ್ ಸಿಂಪಲ್ ಟಾಪಿಕ್ ರೀ ಇದೆ. ನಿಮ್ಗೆ ನೀವು ಆ್ಯಕ್ಚುಲಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ, ನೀಡ್ ಫಾರ್ ಮೆಷರ್ಮೆಂಟ್ ಅಂತ. ಈ ವಿಡಿಯೋ ನೋಡಿದ ಮೇಲೆ ಅಥವಾ ಇನ್ ಬಿಟ್ವೀನ್ ನೀವು ಪಾಸ್ ಮಾಡಿ ವಾಟ್ ಈಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್ ಓದ್ರಿ, ದಟ್ ಪಾರ್ಟ್ ಆ್ಯಕ್ಚುಲಿ ಆ ಪ್ಯಾರಾಗ್ರಾಫ್ ಭಾಳ ಕಾಂಪ್ಲಿಕೇಟೆಡಾಗಿ ಕೊಟ್ಟಾರ ಅವರು, ಸುಮ್ಮ ಕನ್ಫ್ಯೂಸ್ ಆಗ್ತದೆ ಅದರಿಂದ. ಸೊ ಅದನ್ನು ನಾನು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀಡ್ ಫಾರ್ ಮೆಷರ್ಮೆಂಟ್ ಅಂದ್ರೇನು?
ಅಳತೆ ಮಾಡುವಂಥ ಅವಶ್ಯಕತೆ ಏನು ಅಂತ ಕೇಳಾಕತ್ತಾರ ಅವ್ರು. ಮೆಷರ್ಮೆಂಟ್ ಮಾಡೋ ನೀಡ್ ಏನೈತಿ. ಸೊ ಆ್ಯಕ್ಚುಲಿ ನೀವು ಒಂದು ಕಡೆ ಕುಂತು ವಿಚಾರ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ನಾ ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಮೆಷರ್ಮೆಂಟ್ ಮಾಡೋ ಅವಶ್ಯಕತೆ ಐತೇನ್ರಿ. ಅದು ಮೆಷರ್ಮೆಂಟ್ ಅಂದ್ರೆ ಎದ್ರ ಮೆಷರ್ಮೆಂಟ್ ಸರ್ ಹಂಗಾರೆ ಯಾವುದರ ತಗೋರಿ ರಿಯಲ್ ಲೈಫ್ನೊಳಗೆ ನೀವು ಮೆಷರ್ಮೆಂಟ್ಸ್ ಮಾಡಿರಿ, ಅಳತೆ ನೀವು ಮಾಡಿರಿ, ಉಳಿದೋರು ಮಾಡೋದು ಬೇರೆ. ನೀವು ಮೆಷರ್ಮೆಂಟ್ಸ್ ಮಾಡಿರಿ. ಒಂದಿಷ್ಟು ಎಕ್ಸಾಂಪಲ್ಸ್ ವಿಚಾರ ಮಾಡಿರಿ, ಹಂಗಾರೆ ನೆನ್ಪು ಮಾಡ್ಕೊರಿ ಏನೇನು ಮೆಷರ್ಮೆಂಟ್ಸ್ ಮಾಡಿರಿ ನೀವು. ಈಗ ಲೈವ್ ಕ್ಲಾಸ್ ಆಗಿದ್ದರೆ ವಿ ವುಡ್ ಹ್ಯಾವ್ ಡಿಸ್ಕಸ್ಡ್, ಓಕೆ, ಒಂದು ಇಂಟ್ರ್ಯಾಕ್ಷನ್ ಮಾಡ್ಬೋದಾಗಿತ್ತು. ಬಟ್ ಸ್ಟಿಲ್ ನೆನ್ಪು ಮಾಡ್ಕೊರಿ. ಹಾಂ ಸರ್, ನಾವು ಮೆಜರ್ಮೆಂಟ್ ಮಾಡೀವ್ರಿ, ಸ್ಕೇಲ್ ತೊಗೊಂಡು ಮ್ಯಾಥ್ಸ್ನಾಗ ರೀ ಜಾಮೆಟ್ರಿ ಮಾಡ್ಬೇಕಾರೆ ಅಥವಾ ಪ್ರೊಟ್ಯಾಕ್ಟರ್ ತೊಗೊಂಡು ಇವು ಟ್ರಯಾಂಗಲ್ ತ್ರಿಭುಜ ಅವೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ಬೇಕಾರೆ ಒಂದು 2 ಸೈಡ್ ತೊಗೊಂಡು ತ್ರಿಜ ತೊಗೊಂಡು ಹಿಂಗೆ ಕಟ್ ಮಾಡಿ ಮೆಷರ್ ಮಾಡಿ ನಂದು 5.6 ಬಂತಲೇ, ನಂದು 5.7 ಬಂತು ಅಂತ ಒಬ್ಬರು ಜಗಾಡಿರ್ತಾರೆ ಸ್ಕೂಲ್ನಾಗ. ದಟ್ ಈಸ್ ಒನ್ ಕೈಂಡ್ ಆಫ್ ಮೆಜರ್ಮೆಂಟ್ ನೀವು ಮಾಡಿರ್ತೀರಿ. ಪ್ರೊಟ್ಯಾಕ್ಟರ್ ತೊಗೊಂಡು ಆ್ಯಂಗಲ್ ಮೆಜರ್ಮೆಂಟ್ ಮಾಡಿರ್ತೀರಿ. ಇದು ಸ್ಕೂಲ್ನೊಳಗೆ ಆತ, ಸಬ್ಜೆಕ್ಟ್ನೊಳಗೆ ಆತ. ರಿಯಲ್ ಲೈಫ್ನೊಳಗೆ ನಿಮಗೆ ಮೆಜರ್ಮೆಂಟ್ಸದ ಎಕ್ಸಾಂಪಲ್ಸ್ ಲೈಕ್ ಮನೆಗೆ ಹಾಲ್ನವ್ರು ಬರ್ತಾರೆ. ಈಗಂತೂ ಲಾಕ್ಡೌನ್ನೊಳಗೆ ನಿಮಗೂ ಹಾಲ್ನವ್ರು ಬರೋದ್ರೆ ಪಾಕೆಟ್ ಹಾಲು ತರಿಸ್ತೀರಿ, ನೀವು ಪ್ಯಾಕ್ಡ್ ಮಿಲ್ಕ್ ತರಿಸ್ತೀರಿ ಅಂದ್ರೆ ದಟ್ಸ್ ಡಿಫ್ರೆಂಟ್. ಈಗ ಮನೆಗೆ ತೊಗೊಂಬಂದು ಅವ್ರು ಗೌಳ್ಯಾರು ಹಾಕ್ತಾರಲ್ಲ, ಸೊ ಅವ್ರ ಕಡೆ ಮೆಜರ್ಮೆಂಟ್ ಮಾಡೋಕೆ ಒಂದು ಇರ್ತೈತಿ. ಸೊ ಇಲ್ಲಿ ನೀಡ್ ಫಾರ್ ಮೆಜರ್ಮೆಂಟ್ ಅವಶ್ಯಕತೆ ಐತಿ, ಕ್ವೈಟ್ ಆಬ್ವಿಯಸ್ಲಿ ಅವಶ್ಯಕತೆ ಐತೆ. ಫಿಸಿಕ್ಸ್ನೊಳಗೆ ಅವ್ರು ಟೆಕ್ಸ್ಟ್ ಬುಕ್ನ ಹೆಂಗೆ ಕೊಟ್ಟಾರೆ, ಫಿಸಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ನೊಳಗೆ ಮೆಜರ್ಮೆಂಟದ ಮೇಲೆ ಅಂದ್ರೆ ಭಾಳ ಡಿಪೆಂಡೆಂಟ್ ಅದಾವು ಫಿಸಿಕ್ಸು ಮತ್ತು ಇಂಜಿನಿಯರಿಂಗು. ಫಿಸಿಕ್ಸು ಮತ್ತು ಇಂಜಿನಿಯರಿಂಗ್ ಅಂತಲ್ಲ, ನಮ್ಮದು ಡೈಲಿ ಲೈಫ್ ಕಂಪ್ಲೀಟ್ಲಿ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗೈತಿ. ಸೊ ಒಂದಿಷ್ಟು ನಾವು ಪ್ರಿಸೈಸ್ ಮೆಜರ್ಮೆಂಟ್ ಮಾಡ್ತೀವಿ, ಒಂದಿಷ್ಟು ಅಪ್ರಾಕ್ಸಿಮೇಟ್ ಮೆಜರ್ಮೆಂಟ್ ಮಾಡ್ತೀವಿ. ಪ್ರಿಸೈಸ್ ಮೆಜರ್ಮೆಂಟ್ ಅಂದ್ರೆ 100% ಪ್ರಿಸೈಸ್ ಆಗಂಗಿಲ್ಲ ಯಾವುದು. ಈಗ ಹಾಲ್ನವರು ಬಂದ್ರೆ ಅಂತಿಕೋರು, ಅಥವಾ ಒಂದು ಎಕ್ಸಾಂಪಲ್ ತೊಗೊಂಡು ನೀವು ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗಿರಿ, ಓಕೆ. ಸೊ ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಊರಿಗೆ ಹೋಗಿರಿ, ಅಲ್ಲೊಂದು ಮನೆ ಮಾಡಿಕೊಂಡು ಅಲ್ಲೇ ಮನೆ ಸಿಕ್ಕ ಮೇಲೆ ಆಜು ಬಾಜುದವ್ರದ್ದು ಒಂದು ಸ್ವಲ್ಪ ದಿವ್ಸ ಬಿಟ್ಟು ಪರಿಚಯ ಆಗ್ತೈತಿ, ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಇಲ್ರಿ ಮತ್ತು ನಿಂಗೆ ಇಲ್ಲಿ ಹಾಲ್ನವ್ರು ಹಚ್ಬೇಕಂತ ಮಾಡಿದ್ರು, ಯಾರು ಬರ್ತಾರೆ ಸ್ವಲ್ಪ ನಿಮ್ಮ ಮನೆಗೆ ಬಂದ್ರೆ ಅಂದ್ರೆ ನಮಗೆ ಪರಿಚಯ ಮಾಡಿಸ್ರಿ ಅಂತ ಹೇಳಿರ್ತಾರೆ. ಸೊ ಅಲ್ಲಿ ಪರಿಚಯ ಮಾಡಿಸಿದ ಮೇಲೆ ಅವ್ರು ಕೇಳ್ತಾನವ ಹಾಲ್ನವ, ಎಷ್ಟು ಬೇಕಾಗ್ತೈತೆ ರೀ ನಿಮಗೆ. ಅವಾಗ ನೀವು ಹಿಂಗೆ ಹೇಳ್ತೀರಿ, ಕೊಡ್ರಿ ನಿಮ್ಗೆ ತಿಳಿದಷ್ಟು ಕೊಡ್ರಿ ಅಣ್ಣಾರು. ಹಿಂಗೆ ಅನ್ನಕ್ಕೆ ಬರ್ತೈತಿ? ಇಲ್ಲ, ವಿ ಕೆನಾಟ್ ಸೇ. ವಿ ಹ್ಯಾವ್ ಟು ಪ್ರಿಸೈಸ್ಲಿ ಟೆಲ್ ಹಿಮ್. ಹಂಗಂದ್ರೆ ಎಷ್ಟು ನಾಳೆ ತೊಗೊಂಬರ್ಬೇಕಲ್ಲ 1 ಲೀಟ್ರ್ ಮತ್ತು ಹೆಚ್ಚಿಗೆ ನೀರು ಹಾಕ್ಕೊಂಡು ತೊಗೊಂಬರ್ಬೇಕಲ್ಲ ಅವ್ರು ನಿಮ್ಮ ಮನೆಗೆ ಅಂತ ಕೊಡೋಕೆ. ಅಂದರೆ ನೀರು ಅಷ್ಟೇ ಅಲ್ಲ, ಹಾಲು ಕೊಡ್ತಾರೆ ಮಿಕ್ಸ್ ಮಾಡಿದ್ದು. ಸೊ ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ಹೇಳಕತ್ತಿಲ್ಲ, ನಾನು ಹಂಗೆ ಜಸ್ಟ್ ಹೇಳಿದೆ. ಸೊ 1 ಲೀಟರ್ ಅಥವಾ 2 ಲೀಟರ್ ಯು ಹ್ಯಾವ್ ಟು ಪ್ರಿಸೈಸ್ಲಿ ಇನ್ಫಾರ್ಮ್ ಹಿಮ್ ಆ ಮೆಜರ್ಮೆಂಟ್ ಎಷ್ಟು ಬೇಕು ಅಂತ. ಸೊ ಅವಾಗ ಮೆಜರ್ಮೆಂಟ್ ಬೇಕಾಗ್ತಿದ್ರೆ ದೆರ್ ಈಸ್ ನೀಡ್. ಆ್ಯಂಡ್ ಈಗ ಟೇಲರ್ ಕಡೆ ಹೋದ್ರೆ ಅಂತಿಕೋರಿ, ಭಾಳಷ್ಟು ಎಕ್ಸಾಂಪಲ್ಸ್ ಹೇಳ್ಕೊತ ಹೋಗ್ಬೋದು ರೀ. ಒಂದು ಮನೆ ಕಟ್ಟಬೇಕಾರೆ ಎಲ್ಲ ಕಡೆನೂ ಮೆಜರ್ಮೆಂಟ್ಸ್ ಬೇಕು, ಪ್ರತಿಯೊಂದಕ್ಕೂ ಮೆಜರ್ಮೆಂಟ್ಸ್ ಬೇಕು. ಟೇಲರ್ ಕಡೆ ಹೋದ್ರೆ ಅಂತಿಕೋರಿ, ಕ್ಲಾತ್ ತೊಗೊಂಡು ಬಟ್ಟೆ ಹೊಲಿಸ್ಬೇಕು ಅಂಥೇಳಿ ದೀಪಾವಳಿಗೆ ಬರಾಕತ್ತೈತೆ, ಸೊ ಅಂಥೇಳಿ ಕೊಟ್ರಿ. ಅವಾಗ ಅವರು ಟೇಲರ್ ಹೇಳ್ತಾರೆ, ಹಾಂ ಬರ್ರಿ ಸ್ವಲ್ಪ ಮೆಜರ್ಮೆಂಟ್ ತೊಗೋಬೇಕಂತ ಕರೀತಾರೆ ನಿಮಗೆ. ಅವಾಗ ಹೊರ್ರಿ ನಿಮ್ಗೆ ಹೆಂಗೆ ಚಲೋ ಅನ್ಸುತ್ತೆ ನೋಡಿರಿ, ನೀವು ಅಷ್ಟು ಟೇಲರ್ ಅದೀರಿ ಗೊತ್ತಾಗಲ್ಲ ನಿಮ್ಗೆ. ವಿ ಕೆನಾಟ್ ಸೇ. ಸೊ ಮೆಜರ್ಮೆಂಟ್ ಈಸ್ ನೀಡೆಡ್. ಆ್ಯಂಡ್ ಈವನ್ ಇದು ಸ್ವಲ್ಪ ಪ್ರಿಸೈಸ್ ಮೆಜರ್ಮೆಂಟ್ಸ್ ಆಗ್ತವೆ. ವೆನ್ ಇಟ್ ಕಮ್ಸ್ ಟು ಟೇಲರಿಂಗ್ ಅಲ್ಲೇ ಪ್ರಿಸೈಸ್ ಮೆಜರ್ಮೆಂಟ್ಸ್ ಮಾಡ್ತಾರೆ. ವೆನ್ ಇಟ್ ಕಮ್ಸ್ ಟು ಕನ್ಸ್ಟ್ರಕ್ಷನ್ ಆಫ್ ಅ ಬಿಲ್ಡಿಂಗ್, ಸಿವಿಲ್ ಇಂಜಿನಿಯರ್ ವೆರಿ ಪ್ರಿಸೈಸ್ ಇರ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆತ, ಆ ಸ್ಟ್ರಕ್ಚರ್ ಸ್ವಲ್ಪ ಹೆಚ್ಚು ಕಡಿಮೆ ಆತ, ಅದು ಎಷ್ಟು ವರ್ಷ ತನಕ ಅದು ಬಿಲ್ಡಿಂಗ್ ನಿಂದಿರ್ತೈತಿ ಅನ್ನೋದು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಟ್ಸ್ ಅ ರಿಸ್ಕಿ ಜಾಬ್. ವೆನ್ ಇಟ್ ಕಮ್ಸ್ ಟು ಸಿವಿಲ್ ಇಂಜಿನಿಯರಿಂಗ್ ಡೆಫಿನೆಟ್ಲಿ ದರ್ ಈಸ್ ರಿಕ್ವೈರ್ಮೆಂಟ್, ನೀಡ್ ಫಾರ್ ಮೆಜರ್ಮೆಂಟ್ ಈಸ್ ವೆರಿ ಸ್ಟ್ರಾಂಗ್ ದೇರ್. ಆ್ಯಂಡ್ ಇವನ್ ನೀವು ಕುಕ್ಕಿಂಗ್ನೊಳಗೆ ಹೋದರೆ, ಅಡುಗೆ ಮಾಡೋಬೇಕಾರೆ ದೇರ್ ಆರ್ ಮೆಜರ್ಮೆಂಟ್ಸ್. ಬಟ್ ಯಾರು ಗ್ರಾಮ್ನಾಗ ಮೆಜರ್ಮೆಂಟ್ ಮಾಡಿ 10 ಗ್ರಾಮ್ ಉಪ್ಪು ಅಂತ ಹಿಂಗೆ ಹಾಕಂಗಿಲ್ಲ. ಅಪ್ರಾಕ್ಸಿಮೇಟ್ ಮೆಜರ್ಮೆಂಟ್ಸ್ ಇರ್ತಾವೆ, ಬಟ್ ಮೆಜರ್ಮೆಂಟ್ಸ್ ಇರ್ತಾವೆ ಅಲ್ಲೂ. ಲೈಕ್ ಇಟ್ ಡಿಪೆಂಡ್ಸ್, ಎಷ್ಟು ಮಂದಿಗೆ ನಾವು ಕುಕ್ ಮಾಡ್ಬೇಕಾಗೈತಿ ಅಂತ ಅನ್ನೋದ್ರ ಮೇಲೆ ಎಷ್ಟು ನೀರು ಹಾಕ್ಬೇಕು, ಎಷ್ಟು ಉಪ್ಪು ಹಾಕ್ಬೇಕು, ಆ್ಯಂಡ್ ಅದರ್ ಇಂಗ್ರೀಡಿಯೆಂಟ್ಸ್ ನಾವು ಹಾಕ್ಬೇಕು. ದಟ್ ಚೇಂಜಸ್ ಆಬ್ವಿಯಸ್ಲಿ. ಸೊ ದೇರ್ ಆ್ಯಕ್ಚುಲಿ ನಾವು ವಿಚಾರ ಮಾಡ್ಕೊತ ಹೋದರೆ, ಬೆಳಿಗ್ಗೆ ಎದ್ದ ತಕ್ಷಣ ನಾವು ಬ್ರಷ್ ಮಾಡ್ಬೇಕಾರೆ ಎಷ್ಟು ಪೇಸ್ಟ್ ಹಚ್ತೀವಿ, ಅಪ್ರಾಕ್ಸಿಮೇಟ್ ಒಂದು ಮೆಜರ್ಮೆಂಟ್ ಇರ್ತೈತೆ.
ಲೈಕ್ ಅಲ್ಲಿ 10 ಗ್ರಾಮ್ 15 ಗ್ರಾಮ್ 20 ಗ್ರಾಮ್ ಅಂತ ನಾವು ಮೆಜರ್ ಮಾಡಿ ಪ್ರಿಸೈಸ್ ಅಕ್ಯುರೇಟ್ ಮೆಜರ್ ಮಾಡಿ ನಾವು ಅಲ್ಲಿ ಹಾಕಂಗಿಲ್ಲ, ಅಂದಾಜು ಇರ್ತದೆ. ಬಟ್ ದೆರ್ ಈಸ್ ಸಮ್ ಕೈಂಡ್ ಆಫ್ ಮೆಜರ್ಮೆಂಟ್. ಸೊ ಆ್ಯಂಡ್ ಇನ್ನೊಂದು ಮೆಜರ್ಮೆಂಟ್ ಮಾಡ್ತಿರ್ತೀರಿ ನೋಡಿ ನೀವು. ಈಗ ನಾ ಇಷ್ಟೊತ್ತಿನೊಳಗೆ ಮಲ್ಕೊಳಕತ್ತೀನಿ ರಾತ್ರಿ, ಮುಂಜಾನೆ ಇಷ್ಟೊತ್ತಿಗೆ ಹೇಳ್ಬೇಕು ಎಷ್ಟು ತಾಸು ಮಲ್ಕೋಬೋದು ನಾ ಹಂಗಾರೆ, ಅಥವಾ ಮಧ್ಯಾಹ್ನ ಟೈಮ್ ಸಿಕ್ಕೈತಿ ಎಷ್ಟು ತಾಸು ಮಲ್ಕೋಬೋದು. ದೆರ್ ಈಸ್ ಅ ಮೆಜರ್ಮೆಂಟ್. ಸೊ ಹಿಂಗೆ ಹೇಳ್ಕೊತ ಹೋದ್ರೆ ಭಾಳಷ್ಟು ಎಕ್ಸಾಂಪಲ್ಸ್ ಬರ್ತಾವೆ, ನೀವೇ ವಿಚಾರ ಮಾಡ್ಕೊತ ಹೋದರೆ. ಸೊ ಇದನ್ನು ಸ್ವಲ್ಪ ನಾ ಸಿಂಪಲ್ಲಾಗಿ ಅರ್ಥ ಮಾಡಿಸಿದೆ. ಫಿಸಿಕ್ಸ್ನೊಳಗೆ, ರಿಯಲ್ ಲೈಫ್ನೊಳಗೆ, ಇಂಜಿನಿಯರಿಂಗ್ನೊಳಗೆ, ನಾಟ್ ಓನ್ಲಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಎಕ್ಸಾಂಪಲ್ ನಾ ಯಾಕೆ ತೊಗೊಂಡೆ ಅಂದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇವೆಲ್ಲ ಸ್ವಲ್ಪ ಈಸಿಯಾಗಿ ಅರ್ಥ ಆಗ್ತಾವೆ ನಮಗೆ. ಸೊ ದೇರ್ ಆರ್ ಡಿಫ್ರೆಂಟ್ ಬ್ರಾಂಚಸ್ ಆಫ್ ಇಂಜಿನಿಯರಿಂಗ್. ಎವ್ರಿಥಿಂಗ್ ಇನ್ವಾಲ್ವ್ಸ್ ಆಲ್ ಕೈಂಡ್ ಆಫ್ ಸೈನ್ಸ್. ನಾಟ್ ಓನ್ಲಿ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಇನ್ವಾಲ್ವ್ಸ್ ಮೆಜರ್ಮೆಂಟ್, ಬಯಾಲಜಿ ಇನ್ವಾಲ್ವ್ಸ್ ಮೆಜರ್ಮೆಂಟ್. ಈಗ ಒಬ್ಬರು ಡಾಕ್ಟರ್ ಮೆಡಿಸಿನ್ ಕೊಡ್ಬೇಕಾರೆ ಅವರು ಇನ್ನೊಂದು ನಿಮ್ಗೆ ಗೊತ್ತಿರಬಹುದು ಅಥವಾ ಗೊತ್ತಿರಲಿಕ್ಕಿಲ್ಲ, ಆ ಪರ್ಸನ್ದು ಏಜು, ವೇಟು ಮೇಲೆ ಎಷ್ಟು ಏನ್ರಿ ಆ ಕ್ವಾಂಟಿಟಿ ಡಿಸೈಡ್ ಮಾಡ್ಬೇಕಲ್ಲ ಅವ್ರು, ಮೆಡಿಸಿನ್ ಬರೆದು ಕೊಡ್ಬೇಕಾರೆ ಆ ಟ್ಯಾಬ್ಲೆಟ್ದು ಡೋಸೇಜನ್ನು ಅವರು ಡಿಸೈಡ್ ಮಾಡ್ತಾರೆ. ಸೊ ಎವ್ರಿಥಿಂಗ್ ಇನ್ವಾಲ್ವ್ಸ್ ಮೆಜರ್ಮೆಂಟ್. ಸೊ ಇದನ್ನು ಅಲ್ಲೇನು ಪ್ಯಾರಾಗ್ರಾಫ್ ಕೊಟ್ಟಾರಲ್ಲ, ಬೇಕಾದ್ರೆ ಆಮೇಲೆ ನೀವು ನೋಡಿರಿ. ಅದನ್ನು ಎಕ್ಸಾಮ್ನೊಳಗೆ ನಿಮ್ಗೆ ಆ ಪ್ಯಾರಾಗ್ರಾಫ್ ಬರೆಯೋ ಅವಶ್ಯಕತೆ ಇರೋಂಗಿಲ್ಲ. ಲೈಕ್ ಎಕ್ಸಾಮ್ನೊಳಗೆ ನಿಮ್ಗೆ ಕೇಳೋಂಗಿಲ್ಲ ವೈ ದೆರ್ ಈಸ್ ನೀಡ್ ಫಾರ್ ಮೆಜರ್ಮೆಂಟ್ ಅಂತ ಅವ್ರು ಕೇಳೋಂಗಿಲ್ಲ. ಯಾಕಂದ್ರೆ ಅವ್ರು ಕೇಳಿದ್ರು ಅಂದರೆ ನೀವು ಎಸ್ಸೇ ಬರೀತೀರಿ ಅಂತ ಅವ್ರಿಗೆ ಗೊತ್ತಿರ್ತೈತಿ ಈ ಟಾಪಿಕ್ ಮೇಲೆ. ಸೊ ಇದನ್ನು ಎಕ್ಸಾಮ್ನಾಗ ಕೇಳೋಂಗಿಲ್ಲ, ಬಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಂಟ್ರೊಡಕ್ಷನ್ ಪಾರ್ಟ್ ಇದು. ಸೊ ನೀಡ್ ಫಾರ್ ಮೆಜರ್ಮೆಂಟ್ ಮುಗಿಸಿದ ನಾವೀಗ. ನೆಕ್ಸ್ಟ್ ಟಾಪಿಕ್ನೊಳಗೆ ನಾವು ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಅಂಥೇಳಿ ಕಲಿತೀವಿ. ಅದರೊಳಗೆ ವಾಟ್ ಆರ್ ಯೂನಿಟ್ಸ್ ಅಂಥೇಳಿ ಇಲ್ಲಿ ಡೆಫಿನೇಷನ್ ಬರ್ತೈತೆ ಲೇಟರ್ ಆನ್, ಆಮೇಲೆ ಬರ್ತೈತೆ ಯೂನಿಟ್ ಡೆಫಿನೇಷನ್. ಸೊ ಬಿಫೋರ್ ವಿ ಆ್ಯಕ್ಚುಲಿ ಲುಕ್ ಆಟ್ ದ ಡೆಫಿನೇಷನ್ ಆಫ್ ವಾಟ್ ಈಸ್ ಅ ಯೂನಿಟ್, ನಾವು ವಾಟ್ ಈಸ್ ಮೆಜರ್ಮೆಂಟ್ ಅಂತ ಅನ್ನೋದನ್ನು ಒಂದು ಡೆಫಿನೇಷನ್ ಕೊಟ್ಟಾರ, ಅದನ್ನು ನೋಡೋಣ ಅಂದ್ರಿ. ಸೊ ಈಗ ಲೈಕ್ ಮೆಜರ್ಮೆಂಟ್ ಅಂದ ತಕ್ಷಣ ಆ್ಯಕ್ಚುಲಿ ಒಂದು ಇಂಗ್ಲೀಷ್ ಶಬ್ದ ಐತೆ. ಜನರಲಿ ಸ್ಟೂಡೆಂಟ್ಸಿಗೆ ಈ ಶಬ್ದ ಕೇಳಿದ್ರೆ ಆಗಿ ಬರೋಂಗಿಲ್ಲ. ಅಂದ್ರೆ ಜನರಲಿ ಸ್ಟೂಡೆಂಟ್ಸ್ ಹೇಟ್ ದಿಸ್ ವರ್ಡ್. ಏನು ಗೊತ್ತಾನೆ, ಇಂಗ್ಲೀಷ್ದು ಒಂದು ಪದ, ಒಂದು ಶಬ್ದ ಏನು ಗೊತ್ತಾನೆ, ಕಂಪ್ಯಾರಿಸನ್. ಮನ್ಯಾಗ ಡಿಸ್ಕಷನ್ ಆಗ್ತಿರ್ತಾವೆ, ಪೇರೆಂಟ್ಸ್ ಜುಡಿ ಆತ, ಟೀಚರ್ಸ್ ಜುಡಿ ಆತ, ಫ್ರೆಂಡ್ಸ್ ಜುಡಿ ಆತ. ನೀ ಕಂಪೇರ್ ಮಾಡಬೇಡ ನನಗೆ, ನೀ ಹೇಳ್ಬೇಕಾರೆ ನನಗೆ ಅಭ್ಯಾಸ ಮಾಡು ಅಂತ ಹೇಳಿ, ಅವ್ರು ನೋಡು ಅಂತ ಹೇಳ್ಬೇಡ ನಾನು. ಜನರಲಿ ಇದು ಕಂಪ್ಯಾರಿಸನ್ ಬರೀ ಸ್ಟಡೀಸಿಗೆ ಸಂಬಂಧಪಟ್ಟಂಗೆ ಇರೋಂಗಿಲ್ಲ. ಪ್ರತಿಯೊಬ್ಬರು ಏನೋ ಒಂದು ಕಂಪ್ಯಾರಿಸನ್ ಮಾಡ್ಕೊತಿರ್ತಾರೆ. ನಾ ಇನ್ನು ಸ್ವಲ್ಪ ಹೈಟ್ ಇರಬೇಕಾಗಿತ್ತು, ಇನ್ನು ಸ್ವಲ್ಪ ಬೆಳಗಿರ್ಬೇಕಾಗಿತ್ತು. ಸೊ ಈ ಕಂಪ್ಯಾರಿಸನ್ ಇದು ಯಾಕೆ ಹೇಳಕತ್ತೀನಿ ನಾ ಅಂದರೆ, ಮೆಜರ್ಮೆಂಟ್ ಈಸ್ ನಥಿಂಗ್ ಬಟ್ ಕಂಪ್ಯಾರಿಸನ್. ಮೆಜರ್ಮೆಂಟ್ ಅಂದರೆ ನಾವು ಎಲ್ಲ ಟೈಪ್ ಆಫ್ ಮೆಜರ್ಮೆಂಟ್ ನೀವು ಮಾಡಿರಿ, ಪ್ರತಿಯೊಂದರೊಳಗೂ ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಏನು ಕಂಪ್ಯಾರಿಸನ್ ಮಾಡ್ತೀವಿ ಸರ್ ಅಂದರೆ, ಈಗ ಲೈಕ್ ನೋಡಿರಿ, ನನ್ನ ಕಡೆ ಸದ್ಯ ಸ್ಕೇಲ್ ಇಲ್ಲ, ನಾನು ಹುಡ್ಕಕ್ಕೆ ಟ್ರೈ ಮಾಡಿದ್ದೆ, ಮನೆಯೊಳಗೆ ಸಿಗಲಿಲ್ಲ. ಒಂದು ಕೆಲಸ ಮಾಡೋಣ. ಓಕೆ, ನನಗೆ ಈ ಪೆನ್ನು ಎಷ್ಟು ಉದ್ದ ಐತಿ ಅಂಥೇಳಿ ಮೆಜರ್ ಮಾಡ್ಬೇಕಾಗೈತಿ, ಹೌದಾ? ಈಗ ನನಗಿದು ಗೊತ್ತಿಲ್ಲ, ಇದ್ರದ್ದು ಹೈಟ್ ಎಷ್ಟು ಅಂಥೇಳಿ ಗೊತ್ತಿಲ್ಲ. ಸೊ ಇದು ಅನ್ನೋನ್ ವ್ಯಾಲ್ಯೂ. ಈಗ ನೋನ್ ಅಂದರೆ ನಮಗೆ ಗೊತ್ತಿರೋದು, ಅನ್ನೋನ್ ಅಂದರೆ ಗೊತ್ತಿಲ್ಲ. ಸೊ ವಾಟ್ ಈಸ್ ಅನ್ನೋನ್? ದ ಲೆಂತ್ ಆಫ್ ದಿಸ್ ಪೆನ್ ಈಸ್ ಅನ್ನೋನ್. ಸೊ ಈ ಅನ್ನೋನ್ ಕ್ವಾಂಟಿಟಿನ ಒಂದು ನೋನ್ ಕ್ವಾಂಟಿಟಿ ಅಂದರೆ ನಮಗೆ ಗೊತ್ತಿರತಕ್ಕಂತಹ ವ್ಯಾಲ್ಯೂ, ಇದರ ಮೊತ್ತ ಎಷ್ಟು, ಇದ್ರ ಉದ್ದ ಎಷ್ಟು ಅಂತ ಗೊತ್ತಿರ್ಬೇಕು. ಸೊ ರೈಟ್ ನಾವು ನೀವು ಇಮ್ಯಾಜಿನ್ ಮಾಡ್ಬೇಕು, ಇದು ಸ್ಕೇಲ್ ಅಂತ ಹೇಳಿ ಅನ್ಕೋರಿ. ಪ್ಲಾಸ್ಟಿಕ್ ಸ್ಕೇಲ್ 15 ಸೆಂಟಿಮೀಟರ್ ಇದು ನೀವು ಯೂಸ್ ಮಾಡ್ತಿರಲ್ಲ, ಸೊ ಆ ಸ್ಕೇಲ್ ಅಂತ ಅನ್ಕೋರಿ. ಈಗ ನಾವು ಏನು ಮಾಡ್ತೀವಿ ಅಂದರೆ, ಇದ್ರದ್ದು ಲೆಂತ್ ನಿಮಗೆ ಬೇಕಾಗೈತೆ ಅಂದರೆ, ವಾಟ್ ಯು ಆ್ಯಕ್ಚುಲಿ ಡೂ ಈಸ್ ಯು ಟೇಕ್ ದಿಸ್ ಅನ್ನೋನ್ ಕ್ವಾಂಟಿಟಿ ಆ್ಯಂಡ್ ಯು ಕಂಪೇರ್ ದ ಲೆಂತ್ ಆಫ್ ದಿಸ್ ವಿತ್ ದಿಸ್. ಹೌದಿಲ್ಲ ರೀ? ಇದನ್ನು ಬಾಜು ಇಟ್ಟು ನಾವು ಜನರಲಿ ಹೆಂಗೆ ಮಾಡ್ತೀವಿ ಗೊತ್ತಾ, ಇದನ್ನು ಉದ್ದ ಅಳತಿ ಮಾಡಿ ಅಂದ್ಕೊಳ್ಳಿ ಸ್ಕೇಲ್ ಇಟ್ಟು ನೋಡ್ತೀವಿ. ಇದನ್ನು ಹಿಂಗೆ ಸ್ಕೇಲ್ ಇಟ್ಟು ನೋಡಿದ್ಕೊಳ್ಳಿ ನೀವು, ಈ ಸ್ಕೇಲ್ದು ಉದ್ದ ಜೋಡಿ ಇದ್ರ ಲೆಂತ್ ಜೋಡಿ ಇದ್ರ ಲೆಂತನ್ನು ಕಂಪ್ಯಾರಿಸನ್ ಮಾಡ್ತೀರಿ. ಇದಕ್ಕೆ ನೋನ್ ಕ್ವಾಂಟಿಟಿ ಅಂತ ಕರೀತಾರೆ, ಗೊತ್ತಿರ್ತಕ್ಕಂತಹ. ಇದು ನಮಗೆ ಗೊತ್ತು ಐತಿ ಆಲ್ರೆಡಿ. ಆರ್ ಎಲ್ಸ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ಡ್ ಕ್ವಾಂಟಿಟಿ ಇರ್ತದೆ, 15 ಸೆಂಟಿಮೀಟರ್ ಸ್ಕೇಲ್. ಅಥವಾ ನೀವು ವುಡನ್ ಸ್ಕೇಲ್ ಅಥವಾ ಪ್ಲಾಸ್ಟಿಕ್ ಒನ್ ಮೀಟ್ರದ್ದು ಸಿಗ್ತಾವೆ. ಯಾವುದೋ ಒಂದು ಸ್ಕೇಲ್ ಕನ್ವೀನಿಯೆಂಟ್ ನಿಮಗೆ
ಇಟ್ ಡಿಪೆಂಡ್ಸ್ ನೀವು ಏನು ಮೆಜರ್ಮೆಂಟ್ ಮಾಡಾಕತ್ತೀರಂತೆ. ಈ ಬೋರ್ಡನ್ನು ಮೆಜರ್ಮೆಂಟ್ ಮಾಡಾಕತ್ತೀರಂತಂದ್ರೆ ದೊಡ್ಡ ಸ್ಕೇಲ್ ತೊಗೊಂಬರ್ರಿ. ನಿಮ್ಮ ಮನೆ ಎಷ್ಟು ದೊಡ್ಡದೈತಿ, ನಿಮ್ಮ ಸೈಟ್ ಎಷ್ಟು ದೊಡ್ಡದೈತಿ ಅಂತಂದ್ರೆ ಟೇಪ್ ತೊಗೊಂಡು ಹೋಗ್ರಿ. ಇಟ್ ಡಿಪೆಂಡ್ಸ್. ಸೊ ಲೈಕ್ ಹಂಗೆ ಒಂದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಆ ಟೇಪ್ ತೊಗೊರಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. 1 ಮೀಟ್ರ್ ಸ್ಕೇಲ್ ತೊಗೊರಿ, ಅದು ಸ್ಟ್ಯಾಂಡರ್ಡ್ ಆ್ಯಂಡ್ ನೋನ್ ಕ್ವಾಂಟಿಟಿ. ಸೊ ದಿಸ್ ಈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಸೊ ಈ ಸ್ಟ್ಯಾಂಡರ್ಡ್ ಕ್ವಾಂಟಿಟಿನ ಈ ಅನ್ನೋನ್ ಕ್ವಾಂಟಿಟಿ ಜೋಡಿ ನಾವು ಬಾಜು ಇಟ್ಟು ಕಂಪ್ಯಾರಿಸನ್ ಮಾಡ್ತೀವಿ. ಇದಕ್ಕೆ ಕಂಪ್ಯಾರಿಸನ್ ಮಾಡಿದರೆ ಅಥವಾ ಇದು ಸ್ಕೇಲಿಗೆ ಕಂಪ್ಯಾರಿಸನ್ ಮಾಡಿದರೆ ಇದು ಎಷ್ಟು ಐತಿ ಅಂತ ಅರ್ಥ ಆತ್ರಿ. ಸೊ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ, ಕಂಪ್ಯಾರಿಸನ್ ಯಾಕೆ ಇಲ್ಲಿ ನಾವು ವರ್ಡ್ ಯೂಸ್ ಮಾಡ್ತೀವಿ ಅಂಥೇಳಿ. ಸೊ ಲೈಕ್ ನೀವು ವೆಜಿಟೇಬಲ್ ಪರ್ಚೇಸ್ ಮಾಡೋಕ್ಕೆ ಹೋಗಿರಿ, ಕಾಯಿಪಲ್ಯ ಪರ್ಚೇಸ್ ಮಾಡೋಕ್ಕೆ ಹೋಗಿರಿ, ಅವರು ತಕ್ಕಡಿ ಯೂಸ್ ಮಾಡ್ತಾರೆ, ಬ್ಯಾಲೆನ್ಸ್ ಯೂಸ್ ಮಾಡ್ತಾರೆ. ಸೊ ಕ್ವೈಟ್ ಆಬ್ವಿಯಸ್ಲಿ ನೋಡಿರ್ತೀರಿ ನೀವು, ಒಂದು ಸೈಡ್ ಅವ್ರು ವೆಜಿಟೇಬಲ್ಸ್ ಹಾಕ್ತಾರೆ, ಇನ್ನೊಂದು ಸೈಡ್ 1 kgದು 2 kgದು ಕಲ್ಲು ಇರ್ತಾವೆ ಅವ್ರ ಕಡೆ, ಸ್ಟ್ಯಾಂಡರ್ಡ್ ಫಿಕ್ಸ್ಡ್. ಅವ್ರು ಹಿಂಗೆ ಮಾಡಿದ್ದು ನೋಡ್ರಿ. ಎಲ್ಲರೂ ಕಾಯಿಪಲ್ಯ ತೊಗೊಳಕ್ಕೆ ಹೋಗಿರಿ, ಒಂದು 2 kg ಉಳ್ಳಾಗಡ್ಡಿ ಕೊಡ್ರಿ ಅಂತ ಹೇಳಿದಾರೆ ಅಂತ ತಿಳ್ಕೊರಿ ನೀವು. ಅವ್ರು ಉಳ್ಳಾಗಡ್ಡಿ ಒಂದು ಕಡೆ ಹಾಕಿ ಇನ್ನೊಂದು ಕಡೆ ಒಂದು ಕಲ್ಲು ಹಾಕಬೇಕಲ್ಲ, ಹಾಂ ಅಲ್ಲಿ ರಸ್ತೆದಾಗ ಒಂದು ಕಲ್ಲು ಬಿದ್ದೈತಿ, ಅಲ್ಲಿ ಕೊಡ್ರಿ ಅಣ್ಣಾರ ಅಂತ ನಿಮ್ಗೆ ಹೇಳಿ ಒಂದು ಕಲ್ಲು ಇಸ್ಕೊಂಡು ಯಾವ್ದಾರು ಕಲ್ಲು ಇಡ್ತಾರನ ಅವ್ರು. ಹಂಗೆ ಮಾಡಿದ್ರೆ ಇಸ್ಕೊತೀರ ನೀವು ಅವ್ರ ಕಡೆ ಕಾಯಿಪಲ್ಲೆ, ತಲೆ ಕೆಟ್ಟಿರ್ತಾನೆ ನಿನಗಂತ ನೆಕ್ಸ್ಟ್ ಬಾಜು ಕಡೆ ಹೋಗ್ತೀರಿ. ಅವ್ರು ಹಂಗೆ ಮಾಡೋಂಗಿಲ್ಲ. ಏನು ಮಾಡ್ತಾರೆ, ದೇ ಹ್ಯಾವ್ ಅ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಫಿಕ್ಸ್ಡ್. ಒಂದು ಕಲ್ಲು 1 kgದ ಪಕ್ಕ ಅಂತ ಇರುತ್ತೆ. ಓಕೆ, ಅದನ್ನಲ್ಲಿಟ್ಟು ಅದರದ್ದು ತೂಕ ಜೋಡಿ, ಅದರದ್ದು ವೇಟ್ ಜೋಡಿ ಬಾಜು ಕಂಪ್ಯಾರಿಸನ್ ಮಾಡ್ತಾರೆ, ಈ ಕಡೆ ಹಾಕೋಂತ ಹೋಗ್ತಾರೆ. ಸೊ ಅದು ಯಾವಾಗ ಬ್ಯಾಲೆನ್ಸ್ ಆಗ. ಸೊ ಎವ್ರಿ ಕೈಂಡ್ ಆಫ್ ಮೆಜರ್ಮೆಂಟ್ ಈಸ್ ನಥಿಂಗ್ ಬಟ್ ಕಂಪೇರಿಂಗ್ ಅ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆರ್ ಕಂಪೇರಿಂಗ್ ಆ್ಯನ್ ಅನ್ನೋನ್ ಕ್ವಾಂಟಿಟಿ ವಿತ್ ಅ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಅದು ನೀವು ಲೆಂತ್ ಮೆಜರ್ ಮಾಡಿರಿ, ಟೈಮ್ ಮೆಜರ್ ಮಾಡಿರಿ. ಈಗ ಲೈಕ್ ವಾಚ್ ಯೂಸ್ ಮಾಡ್ತೀವಿ ನಾವು ಟೈಮ್ ಮೆಜರ್ಮೆಂಟ್ ಮಾಡೋಕ್ಕೆ, ಈಗೀಗ ಮೊಬೈಲ್ನಾಗ ನೋಡ್ತಾರೆ. ಸೊ ಫಾರ್ ಎವ್ರಿಥಿಂಗ್, ಫಾರ್ ಎವ್ರಿ ಕೈಂಡ್ ಆಫ್ ಮೆಜರ್ಮೆಂಟ್ ದೆರ್ ಇಸ್ ಅ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಯೂಸಿಂಗ್ ದ್ಯಾಟ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ವಿ ಮೇಕ್ ಮೆಜರ್ಮೆಂಟ್ಸ್. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಡೆಫಿನಿಷನ್ ಫಾರ್ ಮೆಜರ್ಮೆಂಟ್ ವಿಚ್ ಇಸ್ ಗಿವನ್ ಹಿಯರ್ ಇನ್ ದ ಟೆಕ್ಸ್ಟ್ ಬುಕ್. ನಾ ಇಲ್ಲಿ ಬರೆದಿಟ್ಟಿನದನ್ನು ನೀವು ಟೆಕ್ಸ್ಟ್ ಬುಕ್ನೊಳಗೆ ರೆಫರ್ ಮಾಡ್ತೀರ, ಅಲ್ಲಿ ಮಾಡಿರಿ, ಅಥವಾ ಇಲ್ಲಿ ನೋಡಿರಿ. ವಾಟ್ ಈಸ್ ಮೆಜರ್ಮೆಂಟ್, ಅಳತೆ ಮಾಡುವುದು ಎಂದರೇನು ಅಂತ ಕೇಳಿದರೆ ಇದು ಉತ್ತರ. ಮೆಜರ್ಮೆಂಟ್ ಈಸ್ ಅ ಪ್ರೊಸೀಜರ್, ಇದೊಂದು ಮೆಥಡ್. ಇದರೊಳಗೆ ಏನು ಮಾಡ್ತೀವಿ ನಾವು ಅಂದರೆ, ಇನ್ ವಿಚ್ ಆ್ಯನ್ ಅನ್ನೋನ್ ಕ್ವಾಂಟಿಟಿ, ಹೇಳಿದ್ನಲ್ಲ ನಮಗೆ ಇರದ ಕ್ವಾಂಟಿಟಿ, ಅನ್ನೋನ್ ಕ್ವಾಂಟಿಟಿ, ಹೋಪ್ಫುಲಿ ಇದು ಕಾಣಿಸುತ್ತೆ ಅಂತ ಅಂದ್ಕೊಂಡಿನೇ. ಅನ್ನೋನ್ ಕ್ವಾಂಟಿಟಿ ಈಸ್ ಕಂಪೇರ್ಡ್ ವಿತ್, ಕಂಪ್ಯಾರಿಸನ್ ಮಾಡ್ತಾರೆ ವಿತ್ ಏನು, ನೋನ್ ಗೊತ್ತಿರುವಂತಹ, ನೋನ್ ಮತ್ತು ಸ್ಟ್ಯಾಂಡರ್ಡ್ ಇರ್ಬೇಕದು, ಎಲ್ಲ ಕಡೆ ಫಿಕ್ಸ್ ಇರ್ಬೇಕದು. ಈಗ ಲೈಕ್ ಗದಗಿನೊಳಗೆ 1 kg ಕಲ್ಲು ಕಾಯಿಪಲ್ಯ ಅವ್ರು ಯೂಸ್ ಮಾಡೋದು, ಅದ 1 kg ಕಲ್ಲು ಹುಬ್ಳಿ ಒಳಗೂ 1 kg ಕಲ್ಲು ಅವ್ರು ಏನು ಯೂಸ್ ಮಾಡ್ತಾರಲ್ಲ, ಎರಡೂ ಸೇಮ್ ಇರ್ಬೇಕು ಅಂತಾವೆ. ಇಲ್ರಿ ಗದಗ್ನಾಗ ಅರ್ಧ kg ಅಂದ್ರೆ 1 kg ರೀ, ಹುಬ್ಳ್ಯಾಗ 1 kg ಅಂದ್ರೆ 1 kg, ಹಿಂಗೆ ಇರೋಂಗಿಲ್ಲ. ಎಲ್ಲ ಕಡೆ ಸ್ಟ್ಯಾಂಡರ್ಡ್ ಇರ್ತಾವೆ, ಫಿಕ್ಸ್ ಇರ್ತೈತೆ. ಸೊ ಹಂಗೆ ನಮಗೆ ಗೊತ್ತಿರ್ತಕ್ಕಂತಹ ಒಂದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿನ ತಗೊಂಡು ಅನ್ನೋನ್ ಕ್ವಾಂಟಿಟಿನ ಕಂಪ್ಯಾರಿಸನ್ ಮಾಡುವಂತಹ ಒಂದು ಪ್ರಕ್ರಿಯೆ, ಪ್ರೊಸೀಜರ್, ದಟ್ ಈಸ್ ಕಾಲ್ಡ್ ಮೆಜರ್ಮೆಂಟ್. ಸೊ ಮೆಜರ್ಮೆಂಟ್ ಈಸ್ ಅ ಪ್ರೊಸೀಜರ್ ಇನ್ ವಿಚ್ ಆ್ಯನ್ ಅನ್ನೋನ್ ಕ್ವಾಂಟಿಟಿ ಈಸ್ ಕಂಪೇರ್ಡ್ ವಿತ್ ಇದರ ಜೋಡಿ ಅನ್ನೋನ್ ಸ್ಟ್ಯಾಂಡರ್ಡ್, ನಮಗೆ ಗೊತ್ತಿರ್ತಕ್ಕಂತಹ ಒಂದು ಸ್ಟ್ಯಾಂಡರ್ಡ್, ಯೂಸಿಂಗ್ ಆ್ಯನ್ ಇಂಟರ್ನ್ಯಾಷನಲಿ accepted and consistent, ಇದು ಸ್ಪೆಲ್ಲಿಂಗ್ ತಪ್ಪರ್ದಿನ, ಓಕೆ, ಯೂಸಿಂಗ್ ಆನ್ ಇಂಟರ್ನ್ಯಾಷನಲಿ accepted ಆ್ಯಂಡ್ ಕನ್ಸಿಸ್ಟೆಂಟ್ ಸಿಸ್ಟಮ್ ಆಫ್ ಯೂನಿಟ್ಸ್. ಸೊ ಇದೇನು ಬಂತು ಸರ್ ಲಾಸ್ಟಿಗೆ, ಇಂಟರ್ನ್ಯಾಷನಲಿ ಅಂತೇನೋ ಬಂತಲ್ಲ. ಸೊ ಇಂಟರ್ನ್ಯಾಷನಲಿ accepted ಅಂದ್ರೆ ನಾ ಈಗ ಜಸ್ಟ್ ಹೇಳಿದ್ದು ನೋಡ್ರಿ. ಒಂದು ಕೆಲಸ ಮಾಡೋಣ, ನಾ ಒಂದು ಎಕ್ಸಾಂಪಲ್ ತೊಗೊತೀನಿ. ಇಬ್ಬರು ಸಣ್ಣ ಹುಡುಗರು ಅದಾರ ಅಂತಿಕ್ರಿ, ಲೈಕ್ LKG UKG ಲೆವೆಲ್ದು ಒಂದಿಬ್ಬರು ಸ್ಟೂಡೆಂಟ್ಸ್ ಅದಾರ. ಅವರಿಬ್ಬರು ಮಾತಾಡಕತ್ತಾರ, ಕಾನ್ವರ್ಸೇಷನ್ ಸ್ಕೂಲ್ನೊಳಗೆ. ಲಾಕ್ಡೌನ್ ಮುಗಿದು ವಾಪಸ್ ಸ್ಕೂಲ್ ಸ್ಟಾರ್ಟ್ ಆಗ್ಯಾವ ಅಂತ ನಾವು ಇಮ್ಯಾಜಿನ್ ಮಾಡಿದರೆ ಅಲ್ಲೇ ಮಾತಾಡಕತ್ತಾರೆ ಇಬ್ಬರು. ಸಣ್ಣವ್ರು ಅದಾರಲ್ಲ, ಆಬ್ವಿಯಸ್ಲಿ ಮಾತು ಹೆಂಗಿರ್ತಾವೆ ಏನಂತ, ಏನಿಲ್ಲೇ ನಮ್ಮ ರಿಲೇಷನ್ನೊಳಗೆ ಒಬ್ಬ ಅಣ್ಣ ಅದಾನ, ಭಾರಿ ಹೈಟ್ ಅದಾನಲ್ಲಿ ಅವ ಅಂಥೇಳಿ. ಏನಿಲ್ಲ ಇನ್ನೊಬ್ಬ ಅಂತಾನೆ, ಮತ್ತು ಏನಿಲ್ಲ ನಮ್ಮ ರಿಲೇಷನ್ನಾಗ ಒಬ್ಬ ಅಣ್ಣ ಅದಾನ, ಅವ ನಿಮ್ಮ ಅಣ್ಣಕಿನೇ ಹತ್ತಿರ್ತಾನೆ.
ಇಲ್ಲಿ ಏನಾಗೈತೆ ಅಂದರೆ ಒಬ್ರು ನೋಡಿಲ್ಲ ಈಗ ಅವ್ರು ಎಷ್ಟೆಷ್ಟು ಎತ್ತರ ಅದಾರ ಅಂಥೇಳಿ ಇವ್ರದ್ದು ಇಮ್ಯಾಜಿನೇಷನ್ನಾಗ ಅಂದರೆ ಇವ ತಮ್ಮ ರಿಲೇಟಿವ್ದನ್ನು ನೋಡ್ಯಾನ, ಇವ ತಮ್ಮ ರಿಲೇಟಿವ್ ನೋಡ್ಯಾನ. ಸೊ ಇಬ್ಬರು ಪ್ರಕಾರ ಅವರ ಎತ್ತರದಾರ ಈಗ. ಸೊ ಈಗ ಡಿಸೈಡ್ ಹೆಂಗೆ ಮಾಡ್ತೀರಿ? ಅವರಿಬ್ಬರು ರಿಲೇಟಿವ್ ಇದ್ದವ್ರು ಯಾರದಾರಲ್ಲ ಅವ್ರು ಬೇರೆ ಬೇರೆ ಊರಾಗದಾರ ಈಗ. ಸೊ ಅವ್ರನ್ನ ಕರೆಸಿ ಬಾಜು ನಿಂದ್ರಿಸಂತೂ ಕಂಪ್ಯಾರಿಸನ್ ಮಾಡೋಕ್ಕೆ ಬರೋಂಗಿಲ್ಲ. ಇವ್ರು ಜಗಳಾಕತ್ತಾರೆ ಈಗ. ಅವಾಗ ಒಬ್ಬ ಕೇಳ್ತಾನೆ, ಇಲ್ಲೇ ನಮ್ಮ ಅಣ್ಣನೇ ಎತ್ತರದಾನ, ಎಷ್ಟು ಎತ್ತರದಾನಪ್ಪ ಹೇಳಿ ನೋಡೋಣ ಅಂದ್ಕೂಳೆ ಅವಂಗೆ LKG UKG ಎಲ್ಲ ಅವ್ರಿಗಿನ್ನೂ ಇಷ್ಟು ಫೀಟ್ ಅದನ, ಇಷ್ಟು ಇಂಚ್ ಅದನ, ಇದು ಹೇಳೋಕ್ಕೆ ಗೊತ್ತಾಗಿಲ್ಲ ಅವ್ರಿಗೆ. ಸೊ ಅವಾಗ ಒಬ್ಬ ಏನಂತಾನಂದ್ರೆ, ನಮ್ಮ ಮನ್ಯಾಗ ಒಂದು ಕುರ್ಚಿ ಐತಿ, ನಮ್ಮ ಮನ್ಯಾಗ ಒಂದು ಚೇರ್ ಐತಿ, ಆ ಚೇರ್ದು 5 ಟೈಮ್ಸ್ ಎತ್ತರದ ನಾವು ಅಂತ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ, ನಮ್ಮ ಮನ್ಯಾಗೂ ಒಂದು ಕುರ್ಚಿ ಐತಿ, ಅದರದ್ದು 10 ಟೈಮ್ಸ್ ಎತ್ತರದ ನಾವು. ಸೊ ಈಗ ಯಾರಿಗೆ ಗೊತ್ತು? ದೇವ್ರಿಗೆ ಗೊತ್ತದು ಇವ್ರು ಯಾವ ಕುರ್ಚಿ ಬಗ್ಗೆ ಮಾತಾಡಕತ್ತಾರಲ್ಲ ಇಬ್ಬರು, ಅದು ನಾರ್ಮಲ್ ಕುರ್ಚಿನೋ ಓಕೆ, ಒಂದು ಸ್ವಲ್ಪ ಹೈಟ್ ಜಾಸ್ತಿ ಇತ್ತು, ಏನು ಜಾತ್ರೆಯಾಗ ಇವು ಆಟಿಕೆ ಸಾಮಾನದ ಸಣ್ಣ ಕುರ್ಚಿ ಬರ್ತಾವಲ್ಲ ಅಂಥವು, ಅಂಥ ಚೇರ್ ಬಗ್ಗೆ ಈಗ ನೀವು ಜನರಲಿ ಹಂಗೆ ಮಾಡ್ತೀರಿ. ಒಬ್ರು ಹೈಟ್ ಕಂಪ್ಯಾರಿಸನ್ ಮಾಡ್ಬೇಕಾರೆ ನಮ್ಮ ಮನ್ಯಾಗ ಒಂದು ಚೇರ್ ಐತಿ, ಅದಕ್ಕಿಂತ ನಮ್ಮ ಮನ್ಯಾಗ ಒಂದು ಟೇಬಲ್ ಐತಿ, ಇಲ್ಲೇ ಚೇರ್ ಟೇಬಲ್ ಇರೋಂಗಿಲ್ಲ. ಇಂಟರ್ನ್ಯಾಷನಲಿ ಎಕ್ಸೆಪ್ಟೆಡ್ ಒಂದು ಯೂನಿಟ್ ಇರ್ತೈತಲ್ಲ ಫಿಕ್ಸ್ಡ್. ವಾಟ್ ಈಸ್ ಯೂನಿಟ್ ಅಂತ ನೆಕ್ಸ್ಟ್ ನೋಡೋಣ. ಒಂದು ಸ್ಟ್ಯಾಂಡರ್ಡ್ ಫಿಸಿಕಲ್ ಕ್ವಾಂಟಿಟಿ ಇರ್ತೈತೆ. ಸೊ ಲೈಕ್ 1 ಮೀಟರ್ ಅಂತ ಫಿಕ್ಸ್ ಮಾಡಿದ್ರು ಅಂದರೆ ಅದು ಗದಗ್ನೊಳಗೂ 1 ಮೀಟರ್. ಆ ಒಂದು ಇಂಟರ್ನ್ಯಾಷನಲಿ ಅಂದ್ರೆ ಎಲ್ಲ ದೇಶದೊಳಗೆ ಅದನ್ನು ಎಕ್ಸೆಪ್ಟ್ ಮಾಡಿರ್ಬೇಕು. ಅಂಥದ್ದೊಂದು ಯೂನಿಟನ್ನು ಯೂಸ್ ಮಾಡಿ ಈಗ ಲೈಕ್ 1 kg ಕಲ್ಲು ಅವ್ರು ಕಾಯಿಪಲ್ಯದವ್ರು ಯೂಸ್ ಮಾಡ್ತಾರಂದ್ರೆ ಇಟ್ ಶುಡ್ ಬಿ ವ್ಯಾಲಿಡ್ ಎವ್ರಿವೇರ್. ಎಲ್ಲ ಕಡೆನೂ ಅದು ವ್ಯಾಲಿಡ್ ಇರ್ಬೇಕು, ಎಲ್ಲ ಕಡೆನೂ ಅದು ಯೂಸ್ ಆಗ್ತಿರ್ಬೇಕು. ಸೊ ಅದು ಇಂಟರ್ನ್ಯಾಷನಲಿ ಎಕ್ಸೆಪ್ಟೆಡ್ ಇರ್ಬೇಕು ಎಲ್ಲ ಕಡೆ. ಈಗ ಲೈಕ್ ಆ ಕಾಯಿಪಲ್ಯ ಅಂಗಡಿ ಅನ್ನಕ್ಕೆ ಬರೋಂಗಿಲ್ಲ, ಎಲ್ಲ ಕಾಯಿಪಲ್ಯ ಅಂಗಡಿ ಒಳಗೆ 1 kg ಕಲ್ಲು ಯೂಸ್ ಮಾಡ್ತಾರೆ ರೀ, ನಮ್ದೊಂದು ಸಪ್ರೇಟ್ ಬೇರೆ ಐತ್ರಿ, ನಮ್ಮ ಪ್ರಕಾರ 1 kg ಅಂದರೆ ಬೇರೆನೇ. ಯು ಕ್ಯಾನ್ ಡೂ ದ್ಯಾಟ್. ಸೊ ಅದಕ್ಕೆ ವಾಟ್ ಈಸ್ ಮೆಜರ್ಮೆಂಟ್ ಅರ್ಥ ಅಂತ ಅಂದ್ಕೊಂಡು ನಾನು, ಮೆಜರ್ಮೆಂಟ್ ಈಸ್ ಅ ಪ್ರೊಸೀಜರ್ ಇನ್ ವಿಚ್ ಆ್ಯನ್ ಅನ್ನೋನ್ ಕ್ವಾಂಟಿಟಿ ಈಸ್ ಕಂಪೇರ್ಡ್ ವಿತ್ ಅ ನೋನ್ ಸ್ಟ್ಯಾಂಡರ್ಡ್ ಯೂಸಿಂಗ್ ಆ್ಯನ್ ಇಂಟರ್ನ್ಯಾಷನಲಿ ಎಕ್ಸೆಪ್ಟೆಡ್ ಆ್ಯಂಡ್ ಕನ್ಸಿಸ್ಟೆಂಟ್ ಸಿಸ್ಟಮ್ ಆಫ್ ಯೂನಿಟ್ಸ್. ಕನ್ಸಿಸ್ಟೆಂಟ್ ಅಂದ್ರೆ ಚೇಂಜ್ ಆಗ್ತಿರಬಾರ್ದು. ಅದು ಇವತ್ತು 1 kg ಕಲ್ಲು ಅಂದ್ರೆ ಇಷ್ಟು, ನಾಳೆ 1 kg ಅಂದ್ರೆ ದೊಡ್ಡದಾಗಿರ್ತೈತೆ ರೀ ಸ್ವಲ್ಪ ಕಲ್ಲು, 1 kg ನಾಳೆ ಬೇರೆ, 1 kg ಇವತ್ತು ಬೇರೆ ಅಲ್ಲ. ಕನ್ಸಿಸ್ಟೆಂಟ್ ಇರುವಂತಹ ಒಂದು ಗ್ರೂಪ್ ಆಫ್ ಯೂನಿಟ್ಸ್. ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ವಾಟ್ ಈಸ್ ಮೆಜರ್ಮೆಂಟ್. ಅಳತೆ ಅಂದ್ರೇನು? ಸೊ ನಾವು ನೀಡ್ ಫಾರ್ ಮೆಜರ್ಮೆಂಟ್ ಮುಗಿಸಿದ್ವಿ, ಯೂನಿಟ್ಸ್ ಆಫ್ ಮೆಜರ್ಮೆಂಟ್ಸ್ನೊಳಗೆ ವಾಟ್ ಈಸ್ ಮೆಜರ್ಮೆಂಟ್ ಡೆಫಿನೇಷನ್ ಮುಗಿಸಿದ್ವಿ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಡೆಫಿನೇಷನ್ ಆಫ್ ವಾಟ್ ಈಸ್ ಅ ಯೂನಿಟ್. ಸೊ ವಾಟ್ ಈಸ್ ಅ ಯೂನಿಟ್ ಅಂತಂದ್ರೆ ಈಗ ಲೈಕ್ ಈಗ ನಾ ಸ್ಟಾರ್ಟಿಂಗ್ ಸ್ವಲ್ಪ ಸಿಂಪಲ್ ಎಕ್ಸಾಂಪಲ್ಸ್ ತೊಗೊತಿರ್ತೀನಿ. ಲೆಂತ್ ತೊಗೊಂಬಿಡೋಣ. ಲೆಂತ್ ಮೆಜರ್ ಮಾಡೋಕ್ಕೆ ಯೂನಿಟ್ ಯಾವುದು ಹೇಳ್ರಿ? ಮೀಟರ್ ಹೌದಲ್ಲ ಈಗ? ಹಾಂ. ಸೊ ಈಗ ನಾ ಹಂಗೆ ಒಂದು ಕ್ವಶನ್ ಕೇಳ್ತೀನಿ, ನೀವು ವಿಚಾರ ಮಾಡಿರಿ. ಟೈಮ್ ಮೆಜರ್ ಮಾಡೋಕ್ಕೆ ಒಂದು ಯೂನಿಟ್ ನಾ ಯೂಸ್ ಮಾಡ್ತೀನಿ, ಅದು ಕರೆಕ್ಟ್ ಹೌದನ ಇಲ್ಲ ಅಂತ ಹೇಳ್ಬೇಕು ನೀವು. ಟೈಮ್ ಮೆಜರ್ ಮಾಡೋಕ್ಕೆ ನಾ ಒಂದು ಯೂನಿಟ್ ಮಾಡ್ತೀನಿ, kg. ಎಷ್ಟಾಗೈತಿ ಟೈಮ್? ಈಗ 10 kg ಆಗೈತಿ. ಈಸ್ ದಿಸ್ ಕರೆಕ್ಟ್? ಹಂಗೆ ಮಾಡ್ಬೋದನ್ರಿ? ಇಲ್ಲ, ದಿಸ್ ಈಸ್ ರಾಂಗ್. ಹೌದಾ? ಸೊ ಹಂಗಾರೆ ಇದು ಯಾಕೆ ಕರೆಕ್ಟು ಅಂದ್ರೆ, ನೀವು ಲೆಂತನ್ನು ಮೆಜರ್ ಮಾಡೋಕ್ಕೆ ಏನು ಯೂನಿಟ್ ಯೂಸ್ ಮಾಡ್ತಿರಲ್ಲ, ಯಾವ್ದು ಯೂನಿಟ್ ಯೂಸ್ ಮಾಡಾಕತ್ತೀವಿ ನಾವಿಲ್ಲಿ? ಮೀಟರ್. ಸೊ ಈ ಮೀಟರ್ ಅನ್ನೋದು ಏನಿಲ್ಲೇ ಯೂನಿಟ್. ಸೊ ಈ ಮೀಟರು ಎಂಥದ್ದೊಂದು ಕ್ವಾಂಟಿಟಿ ಅಂದರೆ ಅದು ಲೆಂತದ ಒಂದು ಭಾಗ. ಅಥವಾ ಹಿಂಗೆ ಹೇಳ್ತೀನಿ ನೋಡ್ರಿ ಸಿಂಪಲ್, ಮೀಟರ್ ಕೂಡ ಲೆಂತು ಅಂದರೆ ಇದ್ರದ ಒಂದು ಎಕ್ಸಾಂಪಲ್ ಅದು. ಹೌದಿಲ್ಲ ರೀ? ಮೀಟರ್ ಅಂದ್ರೆ ಈಗ 1 ಮೀಟರ್ ಅದೊಂದು ಲೆಂತ್ ಹೌದಿಲ್ಲ? ಈಗ ಲೈಕ್ 1 kg ಅಂದ್ರೆ ಟೈಮ್ ಅನ್ನೋದು ಅಲ್ಲ. ಸೊ ಈಗ ನೀವು ಯಾವ ಫಿಸಿಕಲ್ ಕ್ವಾಂಟಿಟಿಯನ್ನು ಅಳತಿ ಮಾಡ್ಬೇಕಂತ ಮಾಡಿರ್ತಾರಲ್ಲ ಅದರದ ಒಂದು ಭಾಗ ಆಗಿರ್ಬೇಕು ಅದು. ಇಟ್ ಶುಡ್ ಬಿ ಅ ಪಾರ್ಟ್ ಆಫ್ ದ್ಯಾಟ್, ಇಟ್ ಶುಡ್ ಬಿ ಅನ್ ಎಕ್ಸಾಂಪಲ್ ಆಫ್ ದ್ಯಾಟ್. ಸೊ ಆ ರೀತಿ ಇರಬೇಕು, ಮತ್ತು ಅದು ಸ್ಟ್ಯಾಂಡರ್ಡ್ ಇರಬೇಕು, ಫಿಕ್ಸ್ಡ್ ವ್ಯಾಲ್ಯೂ ಇರಬೇಕು ಅದಕ್ಕೆ. ಸೊ ಲೆಟ್ ಅಸ್ ಲುಕ್ ಅಟ್ ದ ಡೆಫಿನೇಷನ್ ವಾಟ್ ಈಸ್ ಗಿವನ್ ಹಿಯರ್. ಟೆಕ್ಸ್ಟ್ ಬುಕ್ನೊಳಗೆ ರೆಫರ್ ಮಾಡ್ತಾರೆ ಅಲ್ಲಿ ಮಾಡಿರಿ, ಅಥವಾ ಇಲ್ಲಿ ನೋಡಿರಿ. ಇಟ್ ಈಸ್ ಅಂದರೆ ವಾಟ್ ಈಸ್ ಯೂನಿಟ್? ಇಟ್ ಈಸ್ ದ ಸ್ಟ್ಯಾಂಡರ್ಡ್ ರೆಫರೆನ್ಸ್. ರೆಫರೆನ್ಸ್ ಅಂದ ತಕ್ಷಣ ಇನ್ನೊಂದು ರೀತಿ ಇದು ಶಬ್ದ, ಒಂದು ರೀತಿ ಕಂಪ್ಯಾರಿಸನ್ ಮಾಡೋಕ್ಕೆ ರೆಫರೆನ್ಸ್. ಈಗ ಲೈಕ್ ಡೌಟ್ ಇತ್ತಂತಿಕೋರಿ, ಈಗ ಲೈಕ್ ಸ್ಟಡೀಸ್ ಮಾಡೋಬೇಕಾದ್ರೆ ಸ್ಟೂಡೆಂಟ್ಸಿಗೆ ಡೌಟ್ ಬಂದಾಗ ಅವ್ರ ಕಡೆ ಒಂದು ಟೆಕ್ಸ್ಟ್ ಬುಕ್ ಅಂತ ಇರುತ್ತೆ, ಬಟ್ ಅದ್ರ ಜೋಡಿ ಇನ್ನೊಂದು ರೆಫರೆನ್ಸ್ ಬುಕ್ ಅಂತ ಇಟ್ಕೊಂಡಿರ್ತಾರೆ. ಸ್ವಲ್ಪ ಹೆಚ್ಚಿಗೆ
ಡಿಟೇಲ್ನೊಳಗೆ. ಲೈಕ್ ಟೀಚರ್ಸು ಯೂಸ್ ಮಾಡ್ತಾರೆ, ರೆಫರೆನ್ಸ್ ಬುಕ್ ಅಂತ ಇರ್ತಾವೆ. ಲೈಕ್ ಇಫ್ ಯು ಆರ್ ಅ ಡಾಕ್ಟರ್, ಜನರಲಿ ಪೇಷಂಟ್ಸ್ ಬಂದ ತಕ್ಷಣ ಅವ್ರಿಗೆ ಏನು ಡಿಸೀಸ್ ಆಗೈತಿ, ಅದಕ್ಕೆ ಏನು ಟ್ಯಾಬ್ಲೆಟ್ಸ್ ಬರೆದು ಕೊಡ್ಬೇಕು ಅವ್ರಿಗೆ ಗೊತ್ತಿರುತ್ತೆ. ಸಮ್ಟೈಮ್ಸ್ ವೆರಿ ರೇರ್ ಕೇಸ್ ಯಾವುದೋ ಒಂದು ಡಿಸೀಸ್ ಬಂತು ಅಂದರೆ ದೇ ವಿಲ್ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದೇರ್ ರೆಫರೆನ್ಸ್ ಬುಕ್, ದೊಡ್ಡ ದೊಡ್ಡ ಬುಕ್ ತೊಗೊಂಡು. ಸೊ ಹಂಗೆ ಯೂನಿಟ್ ಅನ್ನೋದು ಕೂಡ ರೆಫರೆನ್ಸ್ ಅಂದ್ರೇನು, ಸಿಂಪಲ್ ಆಗಿ ನಾವಿಲ್ಲ ರೆಫರೆನ್ಸ್ ಅಂದರೆ ಕಂಪ್ಯಾರಿಸನ್ ಮಾಡೋಕ್ಕೆ ಇನ್ನೊಂದು ವರ್ಡ್ ಯೂಸ್ ಮಾಡಕತ್ತಾರೆ. ಸೊ ಯೂನಿಟ್ ಅಂದರೆ ಇಟ್ ಈಸ್ ದ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಫ್ ದ ಸೇಮ್ ಫಿಸಿಕಲ್ ಕ್ವಾಂಟಿಟಿ. ಆಫ್ ದ ಸೇಮ್ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಮೀಟರು ಇದೊಂದು ಸ್ಟ್ಯಾಂಡರ್ಡ್ ರೆಫರೆನ್ಸ್, ಫಿಕ್ಸ್ಡ್ ವ್ಯಾಲ್ಯೂ. ಎದ್ರದ್ದು ಲೆಂತ್ದ ಒಂದು ಭಾಗ ಅಲ್ಲೋದಿಲ್ಲ. ಈಗ ಇಫ್ ಐ ಟೇಕ್ kg to measure time, then kg is a unit, but it is not of the same physical quantity. kg ಮಾಸದ್ದು ಯೂನಿಟ್, ಅದನ್ನು ತೊಗೊಂಬಂದು ಟೈಮ್ ಮೆಜರ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಯಾವುದನ್ನು ನೀವು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಗಿ ಯೂಸ್ ಮಾಡ್ತಿರಲ್ಲ ಅದು ಆ ಫಿಸಿಕಲ್ ಕ್ವಾಂಟಿಟಿದೇ ಭಾಗ ಆಗಿರ್ಬೇಕು. ಹಂಗಾರೆ ಟೈಮ್ ಇದನ್ನು ನೀವು ಎದ್ರಾಗ ಮೆಜರ್ ಮಾಡ್ಬೋದು ಹೇಳ್ರಿ? ಅವರ್ನೊಳಗೆ ಮೆಜರ್ ಮಾಡ್ಬೋದು, ಮಿನಿಟ್ನೊಳಗೆ ಮೆಜರ್ ಮಾಡ್ಬೋದು, ಸೆಕೆಂಡ್ನೊಳಗೆ ಮೆಜರ್ ಮಾಡ್ಬೋದು, ಇಯರ್ನೊಳಗೆ ಮೆಜರ್ ಮಾಡ್ಬೋದು, ವರ್ಷ. ಇವೆಲ್ಲನೂ ಇದ ಫಿಸಿಕಲ್ ಕ್ವಾಂಟಿಟಿದು ರೆಪ್ರೆಸೆಂಟೇಟಿವ್ಸ್ ಇದ್ದಂಗೆ ಅವು, ಹೌದಾ? ಸೊ ವಾಟ್ ಈಸ್ ಯೂನಿಟ್ ಅಂತ ಕೇಳಿದರೆ, ಇಟ್ ಈಸ್ ಯೂನಿಟ್ ಅಂದರೆ ಒಂದು ಸ್ಟ್ಯಾಂಡರ್ಡ್ ಅನ್ನುವಂಥ ಶಬ್ದ ಯಾಕೆ ಯೂಸ್ ಮಾಡ್ತಾರೆ? ಇಟ್ ಈಸ್ ಫಿಕ್ಸ್ಡ್, ಇಟ್ಸ್ ವ್ಯಾಲ್ಯೂ ಡಸ್ ನಾಟ್ ಚೇಂಜ್. ಸೊ ಯೂನಿಟ್ ಇಟ್ ಈಸ್ ದ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಫ್ ದ ಸೇಮ್ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಯೂಸ್ಡ್ ಫಾರ್ ಕಂಪ್ಯಾರಿಸನ್ ಆಫ್ ದ ಗಿವನ್ ಫಿಸಿಕಲ್ ಕ್ವಾಂಟಿಟಿ. ಗಿವನ್ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಯಾವುದು? ಈಗ ಲೈಕ್ ನಾನು ನಿಮ್ಗೆ ಹೇಳ್ತೀನಿ, ಈ ಡಸ್ಟರ್ದು ಲೆಂತನ್ನು ಮೆಜರ್ ಮಾಡಿರಿ. ಸೊ ಇದು ಗಿವನ್ ಫಿಸಿಕಲ್ ಕ್ವಾಂಟಿಟಿ, ಕೊಟ್ಟಿರ್ತಕ್ಕಂತಹ. ಗಿವನ್ ಅಂದರೆ ಕೊಟ್ಟಿರ್ತಕ್ಕಂತಹ. ಸೊ ಇದು ಗಿವನ್ ಫಿಸಿಕಲ್ ಕ್ವಾಂಟಿಟಿ. ಇದ್ರ ಜೋಡಿ ನಾವು ಈ ಗಿವನ್ ಫಿಸಿಕಲ್ ಕ್ವಾಂಟಿಟಿ ಜೋಡಿ ಕಂಪ್ಯಾರಿಸನ್ ಮಾಡೋಕ್ಕಂತ ಹೇಳಿ ಒಂದು ಸ್ಟ್ಯಾಂಡರ್ಡ್ ರೆಫರೆನ್ಸ್ ತೊಗೊತೀವಿ. ಆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಅಂದರೆ ಒಂದು ಸ್ಕೇಲ್. ಓಕೆ, ಆ ಸ್ಕೇಲ್ 1 ಮೀಟರ್ ಇದೆ ಅಂತ ಕೊಡಿ. ಫಾರ್ ಎಕ್ಸಾಂಪಲ್ 1 ಮೀಟರ್ದಿನ ಸ್ಕೇಲ್ ತೊಗೊಂಡ್ವಿ ನಾವು. ಸೊ ಈ ಸ್ಟ್ಯಾಂಡರ್ಡ್ ರೆಫರೆನ್ಸನ್ನು ತೊಗೊಂಡು ಈ ಗಿವನ್ ಫಿಸಿಕಲ್ ಕ್ವಾಂಟಿಟಿನ ಕಂಪ್ಯಾರಿಸನ್ ಮಾಡ್ತೀವಲ್ಲ, ಆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಏನು ತೊಗೊಂಡಿರ್ತೀವಲ್ಲ ನಾವು, ಫಿಕ್ಸ್ಡ್ ಮೀಟರ್, ಕೆ ಜಿ, ಸೆಕೆಂಡ್. ಸೊ ಈಗ ಲೈಕ್ ಕೆ ಜಿದ ಮಾಸದ ನಾವು ಎಕ್ಸಾಂಪಲ್ ತೊಗೊಂಡ್ರೆ 1 kg ಕಲ್ಲು ಏನು ಯೂಸ್ ಮಾಡ್ತಾರೆ ನೋಡ್ರಿ. ಹಾಂ, ಈ ರೀತಿ ಇದ್ರ ಮ್ಯಾಲೆ ಹಿಂಗೆ ಬದಿರ್ತಾರೆ. ಇಲ್ಲಿ ನಿಮ್ಗೆ ಕ್ಲಿಯರ್ ಕಾಣಿಸುತ್ತಿಲ್ಲ ಗೊತ್ತಿಲ್ಲ. 1 kg ಇದೇನು ಕಲ್ಲು ತೊಗೊಂಡಿರ್ತಾರಲ್ಲ, ದ್ಯಾಟ್ ಈಸ್ ಅ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಫ್ ದ ಸೇಮ್ ಫಿಸಿಕಲ್ ಕ್ವಾಂಟಿಟಿ. ಅಂದರೆ ನೀವು ಮಾಸನ್ನು ಮೆಜರ್ ಮಾಡ್ಬೇಕಂತ ಮಾಡಿದ್ರಿ ಅಂದರೆ ಈ ಕಲ್ಲು ಮಾಸದ ಒಂದು ಭಾಗ ಆಗಿರ್ಬೇಕು. ಸೊ ವಾಟ್ ಈಸ್ ಯೂನಿಟ್ ಅಂತ ಕೇಳಿದರೆ, ಯೂನಿಟ್ ಈಸ್ ಅಂದರೆ ಮೀಟರ್, ಕೆ ಜಿ, ಸೆಕೆಂಡ್, ಇವೆಲ್ಲ. ಇಟ್ ಈಸ್ ದ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಫ್ ದ ಸೇಮ್ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಯೂಸ್ಡ್ ಫಾರ್ ಕಂಪ್ಯಾರಿಸನ್ ಆಫ್ ದ ಗಿವನ್ ಫಿಸಿಕಲ್ ಕ್ವಾಂಟಿಟಿ. ಒಂದೇನೋ ಕೊಟ್ಟಿರ್ತಾರೆ ನಮ್ಗೆ, ಲೈಕ್ ಒಂದು ಬ್ಯಾಗ್ನೊಳಗೆ ರೈಸ್ ಹಾಕಿ ಕೊಟ್ಟಾರ ಅಂತ ತಿಕ್ಕೋರಿ, ರೈಸ್ ಗ್ರೈನ್ಸ್ ಹಾಕಿ ಕೊಟ್ಟಾರ ಅಂತ ತಿಕ್ಕೋರಿ. ಸೊ ಇದು ಎಷ್ಟು kg ಐತಿ ಅಕ್ಕಿ ಅಂತ ಕೇಳಿದ್ರು ಅಂದರೆ ಅದನ್ನು ಒಂದು ಕಡೆ ಕೊಟ್ಟಿರ್ತಾರಲ್ಲ, ಅದನ್ನು ಒಂದು ಕಡೆ ಹಾಕಿ ದಟ್ ಈಸ್ ಗಿವನ್ ಫಿಸಿಕಲ್ ಕ್ವಾಂಟಿಟಿ. ಅದು ಕೊಟ್ಟಿರ್ತಕ್ಕಂತಹ ಫಿಸಿಕಲ್ ಕ್ವಾಂಟಿಟಿ. ಇದ್ರ ಜೋಡಿ ಕಂಪ್ಯಾರಿಸನ್ ಮಾಡೋಕ್ಕಂತ ಹೇಳಿ ನಾವು ಒಂದು ಸ್ಟ್ಯಾಂಡರ್ಡ್ ರೆಫರೆನ್ಸ್ 1 kg ಕಲ್ಲು ತೊಗೊಂಬರ್ತೀವಿ. ಅರ್ಥ ಆಯ್ತು ರೀ ಈಗ? ಸೊ ವಾಟ್ ಈಸ್ ಯೂನಿಟ್? ಅಥವಾ ಕೆ ಜಿ ಇರ್ಬೋದು, ಅವರ್ ಇರ್ಬೋದು, ಮಿನಿಟ್ ಇರ್ಬೋದು, ಸೆಕೆಂಡ್ ಇರ್ಬೋದು, ಇವೆಲ್ಲ ಏನು ಅಂದರೆ ಅವು ಒಂದು ಸ್ಟ್ಯಾಂಡರ್ಡ್ ರೆಫರೆನ್ಸ್, ಫಿಕ್ಸ್ಡ್ ವ್ಯಾಲ್ಯೂ ಇರುವಂಥ. ಇದನ್ನು ತೊಗೊಂಡು ನಾವು ಕಂಪ್ಯಾರಿಸನ್ ಮಾಡ್ಬೇಕು. ಈಗ ಲೈಕ್ 1 ಮೀಟರ್ ಅಂಥೇಳಿ ಒಂದು ಸರ್ತಿ ಫಿಕ್ಸ್ ಆತಂದ್ರೆ ಅದನ್ನು ತೊಗೊಂಡು ನೀವು ಅವರಿಬ್ಬರು ಆಗಲೇ ಹುಡುಗರು ಜಗಳಾಡಕತ್ತಿದ್ರಲ್ಲ, ನಮ್ಮ ಅಣ್ಣ ಎತ್ತರದನ ನಮ್ಮ ಅಣ್ಣ ಎತ್ತರದನ, ಅವರಿಬ್ಬರು ಅಣ್ಣಂದ್ರನ್ನ ಕರ್ಕೊಂಬಂದು ನಿಂದಿರಿಸಿ ಆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಮೀಟರು ಅಂಥೇಳಿ ಅದನ್ನು ತೊಗೊಂಡು ಅವ್ರನ್ನ ಅಳಿರಿ ಎಷ್ಟು ಎತ್ತರದ ನೀವು ಅಂತ, ಅವಾಗ ಗೊತ್ತಾಗ್ತದೆ. ಅದನ್ನು ಬಿಟ್ಟು ನಾವು ಮನ್ಯಾಗ ಒಂದು ಚೇರ್ ಐತಿ ಅದ್ರ 4 ಪಟ್ಟು 5 ಪಟ್ಟು ಹೆಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಈಗ ಇಷ್ಟ ಆತ, ನೀಡ್ ಫಾರ್ ಮೆಷರ್ಮೆಂಟ್ ಮುಗಿಸಿದ್ವಿ. ಅದಾದಮೇಲೆ ಯೂನಿಟ್ಸ್ ಆಫ್ ಮೆಷರ್ಮೆಂಟ್ ಅಂತ ಒಂದು ಟಾಪಿಕ್ನೊಳಗೆ ವಾಟ್ ಈಸ್ ಮೆಷರ್ಮೆಂಟ್ ಆ್ಯಂಡ್ ವಾಟ್ ಈಸ್ ಯೂನಿಟ್ ಇಷ್ಟ ಆತ. ನೆಕ್ಸ್ಟ್, ಒಂದು ಮೆಷರ್ಮೆಂಟ್ ನಾವು ಮಾಡಿದ್ವಿ ಅಂದರೆ, ಅಳತೆ ಮಾಡಿದ್ವಿ ಅಂದರೆ ಅದನ್ನು ನಾವು ಮ್ಯಾಥಮೆಟಿಕಲ್ ಫಾರ್ಮ್ನೊಳಗೆ ಎಕ್ಸ್ಪ್ರೆಸ್ ಮಾಡ್ಬೇಕಾಗ್ತೈತಿ, ಬರೆದು ಅದನ್ನು ಹೇಳಬೇಕಾಗ್ತೈತಿ. ಈಗ ಲೈಕ್ ನಮ್ಗೆ ಯಾರೋ ಹೇಳಿದರು,
ಇದು ಬುಕ್ ಎಷ್ಟು ವಜ್ಜ ಐತಿ ಸ್ವಲ್ಪ ಮೆಜರ್ ಮಾಡಂಥೇಳಿ ನಾವು ತಕಡಿನೋ ಬ್ಯಾಲೆನ್ಸೋ ಎಲೆಕ್ಟ್ರಾನಿಕ್ ವೇಯಿಂಗ್ ಮಷೀನೋ ಏನೋ ತೊಗೊಂಡು ಮೆಜರ್ಮೆಂಟ್ ಮಾಡಿ ಬಂತಿಕೋರಿಗೆ. ಸೊ ಈಗ ನಮಗಿದು ಗೊತ್ತಾಗೈತಿ ಇದು ಎಷ್ಟು ಮಾಸ್ ಐತೆ ಅಂತ ಗೊತ್ತಾಗೈತಿ. ಸೊ ಈಗ ಅವರು ಕೇಳ್ತಾರೆ ಎಷ್ಟು ಬಂತು ಮಾಸ್ ಚೆಕ್ ಮಾಡಿದಲ್ಲ ಎಷ್ಟು ಬಂತು, ನಾ ಹೇಳಂಗಿಲ್ಲ ಅಂತ ಅನ್ಬಾರ್ದು. ಮೆಜರ್ಮೆಂಟ್ ಮಾಡಿದ್ದನ್ನು ಎಕ್ಸ್ಪ್ರೆಸ್ ಮಾಡ್ಬೇಕಲ್ಲ, ಮ್ಯಾಥಮೆಟಿಕಲ್ ಫಾರ್ಮುಲಾಗೆ ಬರೀಬೇಕಲ್ಲ. ಅದನ್ನು ಹೆಂಗೆ ಬರೀತಾರೆ ಅಂದರೆ ಈ ರೀತಿ ಬರೀತಾರಂತ. ಅಲ್ಲಿ ಟೆಕ್ಸ್ಟ್ ಬುಕ್ ನೋಡೋಕೆ ಕೊಟ್ಟರೆ ಇಫ್ ಯು ಕ್ಯಾನ್ ಜಸ್ಟ್ ಗೋ ಥ್ರೂ 1 ಸೆಕೆಂಡ್. ಸೊ ಈ ರೀತಿ ಬರೀತಾರಂತ ಏನಂದರೆ ದಿಸ್ ಈಸ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಫ್ ದ ಮೆಜರ್ಮೆಂಟ್. ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್, ಮ್ಯಾಥಮೆಟಿಕಲ್ ಫಾರ್ಮ್, ಅದನ್ನೊಂದು ರೂಪದೊಳಗೆ ಬರೀಬೇಕು ಅದನ್ನು. ಕ್ಯೂ ಈಸ್ ಈಕ್ವಲ್ಸ್ ಟು ಎನ್ ಯು ಅಂತ. ಏನು ಸರ್ ಹಿಂಗಂದ್ರೆ ಕ್ಯೂ ಈಸ್ ಈಕ್ವಲ್ಸ್ ಟು ಎನ್ ಯು ಅಂದರೆ ಈಗ ಲೈಕ್ ಈ ಬುಕ್ ಎಷ್ಟು ವಜ್ಜ ಐತೆ ಅಂತ ನಾವು ಮೆಜರ್ಮೆಂಟ್ ಮಾಡಿದ್ವಲ್ಲ. ಫಾರ್ ಎಕ್ಸಾಂಪಲ್ 400 ಗ್ರಾಮ್ ಬಂತಂತ ಕುರಿಯೋದು 400 ಗ್ರಾಮ್. ಸೊ ಅದನ್ನು ನಾನು ಬರೆದು ತೋರಿಸ್ಬೇಕಲ್ಲ. ಈಗ ಎಷ್ಟು ಬಂತಂದ್ರೆ ನನಗೆ ಗೊತ್ತಿದ್ದಾಳೆ ನಾ ಹೇಳಂಗಿಲ್ಲ ಅನ್ನಕ್ಕೆ ಬರೋಂಗಿಲ್ಲ. ಹೇಳಪ್ಪ ಅಂತಂದಾಗ ಹಿಂಗೆ ಬರಿಬೇಕಾಗ್ತದೆ. ಕ್ಯೂ ಅಂದರೆ ಏನು ಗೊತ್ತಾ, ಕ್ವಾಂಟಿಟಿ. ಯಾವ ಕ್ವಾಂಟಿಟಿ ಮೆಜರ್ ಮಾಡಾಕತ್ತೀರಿ ನೀವು? ಆ ಬುಕ್ಕದ್ದು ಮಾಸ್ ಮೆಜರ್ ಮಾಡಾಕತ್ತೀರೋ, ಲೆಂತ್ ಮೆಜರ್ ಮಾಡಾಕತ್ತೀರೋ? ಏನು ಮೆಜರ್ಮೆಂಟ್ ಮಾಡಿದ್ವಿ ನಾವೀಗ? ಮಾಸ್. ಸೊ ಅದಕ್ಕೆ ಹೆಂಗೆ ಬರೀತಾರೆ? ಕ್ಯೂ ಜಗದಾಗ ಮಾಸ್ ಎಷ್ಟು 400 ಅನ್ನೋದು. ಇಲ್ಲಿ ಎನ್ ಅಂದರೆ ಏನು ಗೊತ್ತಾ, ನಂಬರ್. ಈಗ ಆಬ್ವಿಯಸ್ಲಿ ಮೆಜರ್ಮೆಂಟ್ ಅಂತ ನಾವು ಮಾಡಿದಾಗ, ಅಳತೆ ಮಾಡಿದಾಗ ಒಂದು ನಂಬರ್ ಸಿಕ್ಕಿರ್ತೈತಿ ಈಗ ನಮ್ಗೆ. ಲೈಕ್ ಒಂದು ಟ್ಯಾಂಕ್ ಆಫ್ ವಾಟರ್ ನಿಮಗೆ ಕೊಟ್ಟು ಹೌ ಮೆನಿ ಲೀಟರ್ಸ್ ಆಫ್ ವಾಟರ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಅಂತ ನಾ ಕೇಳಿದ್ರೆ, ಈ ಟ್ಯಾಂಕ್ನೊಳಗೆ ಎಷ್ಟು ಲೀಟರ್ ನೀರು ಐತಿ ಅಂದಾಗ, ಸೊ ನೀವು ಒಂದು ಬಿಸ್ಲರಿ ವಾಟರ್ ಬಾಟಲ್ ತೊಗೊಂಡು ಅದ್ರಾಗ ನೀರು ಹಾಕೋಂತ ಹೋಗಿ ಫೈನಲಿ 25 ಲೀಟರ್ಸ್, 25.5 ಲೀಟರ್ಸ್, 30 ಲೀಟರ್ಸ್ ಅಂತ ಒಂದು ನಂಬರ್. ಆಬ್ವಿಯಸ್ಲಿ ಏನೋ ಒಂದು ಮೆಜರ್ಮೆಂಟ್ ಮಾಡಿದಾಗ ಒಂದು ಅಂಕಿ ಬರ್ತೈತಲ್ಲ ಅಲ್ಲಿ, ವ್ಯಾಲ್ಯೂ. ಸೊ ಕ್ಯೂ ಅಂದರೆ ಯಾವ ಕ್ವಾಂಟಿಟಿನ ನೀವು ಮೆಜರ್ ಮಾಡ್ತಾ ಇದ್ದೀರಿ ಅದು. ಎನ್ ಅಂದರೆ ಅದನ್ನು ಮೆಜರ್ಮೆಂಟ್ ಮಾಡಿದಾಗ ಒಂದು ನಂಬರ್ ಬಂದಿರ್ತೈತಿ ಈಗಲ್ಲಿ, ದಟ್ ಈಸ್ ಎನ್. ನೆಕ್ಸ್ಟ್ ಯು ಅಂದರೆ ಅದರದ್ದೊಂದು ಯೂನಿಟ್. ಏನು ಯೂನಿಟ್ ತೊಗೊಂಡಿರಿ ನೀವು? ಯಾವುದು ಸ್ಟ್ಯಾಂಡರ್ಡ್ ರೆಫರೆನ್ಸ್ ತೊಗೊಂಡಿರಿ? ನಾವೆಲ್ಲಿ ತೊಗೊಂಡಿವಿ? ಫಾರ್ ಎಕ್ಸಾಂಪಲ್ ಗ್ರಾಮ್. ಓಕೆ, ಅಥವಾ ಸ್ವಲ್ಪ ಸಿಂಪಲ್ ಮಾಡ್ಕೊಂಡಂತೆ ಸ್ಟ್ಯಾಂಡರ್ಡ್ ನಾವು ಕೆ ಜಿ ಅಂತ ತೊಗೊಳ್ಬೇಕಾರೆ ಯಾವ್ದು ತೊಗೊಂಡ್ರು ನಡೀತೈತೆ. 5 kg ಅಂತೂ ಇಲ್ಲದು ಬುಕ್, ಹಂಗೆ ಎಕ್ಸಾಂಪಲ್. ಸೊ 5 kg ಅಂದರೆ ಯಾವುದೇ ಮೆಜರ್ಮೆಂಟ್ ನೀವು ಮಾಡಿದರೂ ಅದು ಈ ಫಾರ್ಮ್ಯಾಟ್ನೊಳಗೆ ಇರುತ್ತಂತೆ. ಕ್ಯೂ ಈಸ್ ಈಕ್ವಲ್ಸ್ ಟು ಎನ್ ಯು, ವೇರ್ ಕ್ಯೂ ಈಸ್ ದ ಕ್ವಾಂಟಿಟಿ ವಿಚ್ ಈಸ್ ಬೀಯಿಂಗ್ ಮೆಜರ್ಡ್. ಯಾವ ಕ್ವಾಂಟಿಟಿ ನಾವು ಮೆಜರ್ ಮಾಡಿವದು, ಲೆಂತು, ಮಾಸು, ಟೈಮು. ಈಗ ಲೈಕ್ ನಾ ಇದು ಬೋರ್ಡ್ ಮೆಜರ್ಮೆಂಟ್ ಮಾಡಿದೆ ಅಂತ ತಿಳ್ಕೊರಿ, ಇದು 6 ಫೀಟ್ ಐತ್ರಿ, 6 ಫೀಟ್ ಐತಿದು ವಿಡ್ತ್. ಸೊ ಅವಾಗ ನಾನು ಹೆಂಗೆ ಬರೀಬೇಕಾಗ್ತೈತಿ ಅಂದರೆ ಲೆಂತ್ ಈಸ್ ಈಕ್ವಲ್ಸ್ ಟು 6 ಫೀಟ್ ಅಥವಾ 6 ಫೀಟ್ ಅಂತ ಹಿಂಗೆ ಜಸ್ಟ್ ಒಂದು ಡ್ಯಾಶು ಹಾಕ್ತಾರೆ. ಈ ಸದ್ಯ ಇರಲಿ, ಇಷ್ಟಿರಲಿ. ಎಲ್ ಈಸ್ ಈಕ್ವಲ್ಸ್ ಟು 6 ಫೀಟ್. ಎಲ್ ಅಂದರೆ ಕ್ಯೂ, ಅದು ಕ್ವಾಂಟಿಟಿ. ಎನ್ ಅಂದರೆ ಏನು ನಂಬರ್ ಬಂತಲ್ಲ ಆ ಅಳತೆ ಮಾಡಿದಾಗ ಅದು. ಆಮೇಲೆ ಯು ಅಂದರೆ ಯೂನಿಟ್ಟು ವಿಚ್ ಈಸ್ ಫೀಟ್. ಸೊ ಇಷ್ಟ ಆತ. ಅಲ್ಲೇ ಟೆಕ್ಸ್ಟ್ ಬುಕ್ನೊಳಗೆ ಒಂದು ಎಕ್ಸಾಂಪಲ್ ಕೊಟ್ಟರೆ, ಜಸ್ಟ್ ಐ ವಿಲ್ ರೀಡ್ ಔಟ್. ಆನ್ ಕಂಪ್ಯಾರಿಸನ್ a number is obtained and the standards used for comparison forms the unit of the measurement. ಅಂದರೆ ಅವ್ರೇನಂತಾರೆ, ಏನೋ ಒಂದು ಮೆಜರ್ಮೆಂಟ್ ಮಾಡಿದಾಗ ಒಂದು ನಂಬರ್ ಸಿಕ್ಕಿರ್ತೈತೆ ನಮಗೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಯೂನಿಟ್ ಇರ್ತೈತೆ. ಕ್ಯೂ ದಸ್ ಎನಿ measurable quantity can be expressed mathematically as follows. Q is equals to NU, where Q is the physical quantity, N the number obtained by comparison to the standard selected, obviously one number ಬಂದಿರುತ್ತೆ, and U is the unit selected for measurement. For example, ನಾ ಇಲ್ಲೇನು 5 kg 6 ಫೀಟ್ ಅಂತ ಬರ್ದಿಲ್ಲ, ಅವರೊಂದು ಎಕ್ಸಾಂಪಲ್ ಕೊಟ್ಟಾರೆ. ಫಾರ್ ಎಕ್ಸಾಂಪಲ್ L is equals to 2.8 ಮೀಟರ್ ಮೀನ್ಸ್ ಲೆಂತ್ ಆಫ್ ದ ಆಬ್ಜೆಕ್ಟ್. ಅವರೊಂದು ಯಾವುದೋ ಆಬ್ಜೆಕ್ಟ್ ತೊಗೊಂಡ್ರೆ, ನಾವು ಇಲ್ಲಿ ಬೋರ್ಡ್ ತೊಗೊಂಡಿದ್ದೆ 6 ಫೀಟ್. ಸೊ ಮೀನ್ಸ್ ದ ಲೆಂತ್ ಆಫ್ ದ ಆಬ್ಜೆಕ್ಟ್ ಈಸ್ 2.8 times the standard unit of length 1 meter which is internationally accepted. ಸೊ ಈಗ ಇನ್ನೊಂದಲ್ಲೇ ವಿಷಯ ನಾನು ಹೇಳಿಬಿಡ್ತೀನಿ. ಅವ್ರು ಇನ್ನೊಂದೇನು ಹೇಳ್ತಾರೆ, ಕ್ಯೂ ಈಸ್ ಈಕ್ವಲ್ಸ್ ಟು ಎನ್ ಯು ಅಂತ ಬರೆದಿರ್ತಾರಲ್ಲ, ಇದನ್ನು ಹಿಂಗೂ ಅರ್ಥ ಮಾಡ್ಕೋಬೋದಂತ. ಕ್ಯೂ ಈಸ್ ಈಕ್ವಲ್ಸ್ ಟು ಎನ್ ಯು ಅಂದರೆ ಎನ್ ಇಂಟು ಯು ಇದ್ದಂಗೆ ಅದು.
ನಡು ಮಲ್ಟಿಪ್ಲಿಕೇಶನ್ ಇದ್ದಂಗೆ. ಸೊ ಅದ್ರ ಮೀನಿಂಗ್ ಏನಂದರೆ ಆ ಬುಕ್ ನಾವೇನು ಮೆಜರ್ ಮಾಡಿದ್ವಲ್ಲ ಅದು 5 ಇಂಟು ಕೆ ಜಿ. 5 ಇಂಟು ಕೆ ಜಿ ಅಂದ್ರೇನು? ಕೆ ಜಿ ಅಂದ್ರೇನು? ಯೂನಿಟ್ ಆಫ್ ಮಾಸ್, ಹೌದಾ? ಈಗ ಸ್ಟ್ಯಾಂಡರ್ಡ್ ಅಂದರೆ 1 ಕೆ ಜಿ ಅಂತ ತೊಗೊಂಡಿರ್ತೀವಿ ನಾವು, ಯೂನಿಟ್ ಅಂದರೆ 1 ಕೆ ಜಿ. ಸೊ ನಾವು 5 ಕೆ ಜಿ ಅಂತ ಬರೆದಾಗ ಅಲ್ಲಿ ನಾವು ಏನು ಹೇಳಕತ್ತೀವಿ ಅಂದರೆ ವಾಟ್ ವಿ ಆರ್ ಟ್ರೈಂಗ್ ಟು ಸೇ ಈಸ್ ದಿಸ್ ಬುಕ್ ಈಸ್ 5 ಟೈಮ್ಸ್ ದ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಈಗ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಯಾವುದು? ಮಾಸ್ ಮೆಜರ್ ಮಾಡೋಕ್ಕೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಯಾವುದು? 1 ಕೆ ಜಿ. ಆ 1 ಕೆ ಜಿ ಕಲ್ಲಿಗಿಂತ 5 ಪಟ್ಟು ಹೆಚ್ಚಿಗೆ ಮಾಸ್ ಇದಕ್ಕಿದೆ ಅಂತ. ಸಿಮಿಲರ್ಲಿ ಲೆಂತ್ ಆಫ್ ದಿಸ್ ಬೋರ್ಡ್ ನಾನು 6 ಫೀಟ್ ಅಂತ ಬರೋದೆ ಅಂದರೆ 6 ಇಂಟು 1 ಫೀಟ್ ಅಂತ ಬರೆದಂಗೆ. 1 ಫೀಟ್ ಈಗ ಅಪ್ರಾಕ್ಸಿಮೇಟ್ ಹಿಂಗೆಲ್ಲ ಮೆಜರ್ಮೆಂಟ್ ಮಾಡಬಾರ್ದೆ, ಫೀಟ್ ಕರೆಕ್ಟಾಗಿ ಟೇಪ್ ತೊಗೊಂಡು ಮೆಜರ್ ಮಾಡ್ಬೇಕು. ಇಲ್ಲಿಂದ ಹಿಂಗೆ 1 ಫೀಟು 2 ಫೀಟು ಹಂಗೆ ಈ 1 ಫುಟ್ ಆ್ಯಕ್ಚುಲಿ ಸಿಂಗ್ಯುಲರ್ ಹೇಳಿದಾಗ ಫುಟ್ ಅಂತೀವಿ. ಸೊ 6 ಪಟ್ಟು ಅದೇನು ಒಂದು ಸ್ಟ್ಯಾಂಡರ್ಡ್ ಅಂತ ಐತಲ್ಲ ಫುಟ್ ಅಂತ, ಅದರ 6 ಪಟ್ಟು ಐತಿದು. ಆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿದು 6 ಪಟ್ಟು. ಈಗ ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ದು ಮಾಸ್ ಎಷ್ಟು ಐತಿ ಅಂತ ನಾ ಕೇಳಿದ್ರೆ ಯಾರೋ ಒಬ್ರು ಅಂದ್ರೆ ಅಂತಿಕೋರು 60 ಕೆ ಜಿ ಅದೀನಿ ಸರ್ ನಾನು ಅಂದರೆ ನೀವು ಆ 1 ಕೆ ಜಿ ಕಲ್ಲು ಏನು ಕಾಯಿಪಲ್ಯ ಅಂಗಡಿ ಒಳಗೆ ಯೂಸ್ ಮಾಡ್ತಾರಲ್ಲ ಅದಕ್ಕಿಂತ 60 ಪಟ್ಟು ಜಾಸ್ತಿ ಇದ್ದೀರಿ ಅಂತ ಹೇಳ್ದಂಗೆ ಅಷ್ಟೇ. ಗೊತ್ತಾಗ್ತೈತಲ್ಲ, ಸಿಂಪಲ್ ಐತಿ ಅದು. ಸೊ ಲಾಸ್ಟ್ ಇನ್ನು 2 ಪಾಯಿಂಟ್ ಅದಾವೆ, ಅದನ್ನು ನೋಡಿ ಈ ಸದ್ಯ ಇವಿಷ್ಟು ಟಾಪಿಕ್ಸ್ ಮುಗಿಸೋಣಂತೆ. ನೆಕ್ಸ್ಟ್ ಅವ್ರೇನಂತಾರೆ ದ ಸ್ಟ್ಯಾಂಡರ್ಡ್ ಸೆಲೆಕ್ಟೆಡ್ ಅಂದರೆ ಅವರು ಯೂನಿಟ್ ಬಗ್ಗೆ ಮಾತಾಡಕತ್ತಾರೆ. ಇಲ್ಲವ್ರು ಏನು ಹೇಳ್ತಾರೆ ಅಂದರೆ ನೀವು ಯೂನಿಟನ್ನು ಹೆಂಗೆ ಚೂಸ್ ಮಾಡ್ಬೇಕಂತ ಹೇಳಕತ್ತಾರೆ. ಜಸ್ಟ್ ಅ ಮಿನಿಟ್. ಹೌ ಟು ಚೂಸ್ ಯೂನಿಟ್ ಅಂದರೆ ಯೂನಿಟ್ಟಿನ ಆಯ್ಕೆ ಅಂದರೆ ಚೂಸಿಂಗ್. ಹೆಂಗೆ? ಹೌ ಟು ಚೂಸ್ ಅ ಯೂನಿಟ್. ಇಟ್ ಶುಡ್ ಬಿ 2 ಪಾಯಿಂಟ್ ಹೇಳ್ತಾರೆ ಅವರಲ್ಲೇ. ಇಟ್ ಶುಡ್ ಬಿ ಈಸಿಲಿ ಆಕ್ಸೆಸಿಬಲ್ ಅಂತ ಹೇಳ್ತಾರೆ, ಇನ್ನೊಂದು ಇಟ್ ಶುಡ್ ಬಿ ಇನ್ವೇರಿಯಬಲ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಟಾಪಿಕ್ ಅವರಲ್ಲಿ ಹೆಡ್ಡಿಂಗ್ ಹಿಂಗೆ ಕೊಟ್ಟಿಲ್ಲ, ನಾನು ಹೇಳಕತ್ತೀನಿ ಹೌ ಟು ಚೂಸ್ ಅ ಯೂನಿಟ್. ಸೊ ಈಗ ಲೈಕ್ ನೀವು ಮೀಟರ ಹೆಂಗೆ ಚೂಸ್ ಮಾಡ್ತೀರಿಪ್ಪ? ಸೊ ಈಗ ಲೈಕ್ ನಾ ಹಿಂಗೇನು ಮಾಡೋಕ್ಕೆ ಬರ್ತೈತಿ, ಯಾರೋ ಒಬ್ರು ನೀವು ನಾ ಇಲ್ಲೊಬ್ಬರು ನಿಂದಿರಿಸ್ತೇನೆ, ಅವ್ರದ್ದು ಹೈಟ್ ಮೆಜರ್ ಮಾಡಿರಿ ಅಂದರೆ ಯಾವ್ದು ಯೂನಿಟ್ ಚೂಸ್ ಮಾಡ್ತೀರಿ ನೀವು? ಕ್ಯಾನ್ ಯು ಚೂಸ್ ಕಿಲೋಮೀಟರ್? ಸರ್ ನಾವು ಇವ್ರ ಹೈಟ್ ಮೆಜರ್ ಮಾಡೋಕ್ಕೆ ಕಿಲೋಮೀಟ್ರ್ ಯೂಸ್ ಮಾಡ್ತೀವಿ. ಹುಸ್ತನ ಆಗ್ತೈತಿ ಈಗಲ್ಲೇ. ಹಂಗೆ ಮಾಡಬಾರ್ದು. ಸಿಚುವೇಶನ್ ನೋಡಿಕೊಂಡು ಆ ಪರಿಸ್ಥಿತಿ ನೋಡ್ಕೊಂಡು ಚೂಸ್ ಮಾಡ್ಬೇಕು. ಈಗ ಲೈಕ್ ಒಂದು ಇರಿಬಿ ಆ್ಯಂಟ್ ಅದು ಎಷ್ಟು ಉದ್ದೈತೆ ಅಂತ ಹೇಳಿ ಚೆಕ್ ಮಾಡಿರಿ ಅಂತಂದಾಗ ಟೇಪ್ ತೊಗೊಂಬರಂತಳ್ರಿ ಅಂದ್ರೆ ನಡೆಯಂಗಿಲ್ಲ. ನಾನು ಹೇಳೋದು ಅರ್ಥ ಆಗುತ್ತೆ. ಸೊ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಅದಕ್ಕೆ ಹೌ ಟು ಚೂಸ್ ಅ ಯೂನಿಟನ್ನು ಹೆಂಗೆ ಚೂಸ್ ಮಾಡ್ಬೇಕಂದ್ರೆ 2 ಕೊಟ್ಟರೆ ಅವರಲ್ಲಿ. ಇನ್ನೂ ಆ್ಯಕ್ಚುಲಿ ಭಾಳಷ್ಟು ಫ್ಯಾಕ್ಟರ್ಸ್ ಬರ್ತಾವೆ. ಸಿಂಪಲ್ ಆ್ಯಂಡ್ ಇಂಪಾರ್ಟೆಂಟ್ 2 ಕೊಟ್ಟಾರೆ. ಒಂದು, ಆ ಯೂನಿಟ್ ನಿಮಗೆ ಈಸಿಲಿ ಅವೈಲಬಲ್ ಇರ್ಬೇಕು, ಆಕ್ಸೆಸಿಬಲ್ ಅಥವಾ ಸಿಂಪಲ್ಲಾಗಿ ಅವೈಲಬಲ್ ಇರ್ಬೇಕು. ಅವೈಲಬಲ್ ಅಂದರೆ ಸಿಗ್ಬೇಕು ನಿಮ್ಮ ಕೈಯಾಗಿ. ಈಗ ಒಮ್ಮೆ ಮಕ್ಳು ಹಿಂಗೆ ಅನ್ನಕ್ಕೆ ಬರೋಂಗಿಲ್ಲ. ನಾನು ಇದು ಬೋರ್ಡದ್ದು ವಿಡ್ತ್ ಮೆಜರ್ ಮಾಡಿರಿ ಅಂತ ಹೇಳಿದೆ. ಸರ್ ಲೈಟ್ ಇಯರ್ ಯೂಸ್ ಮಾಡೋಣನ್ರಿ. ಜ್ಯೋತಿರ್ವರ್ಷ ಅಂದರೆ ಗೊತ್ತಲ್ಲ ನಿಮಗೆ? ವಾಟ್ ಈಸ್ ಅ ಲೈಟ್ ಇಯರ್? ಹೋಪ್ಫುಲಿ ಇನ್ನೊಂದು ಸರ್ತಿ ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀನಂತ. ಈಗ ಸಿಂಪಲಾಗಿ ಹೇಳ್ಬೇಕಂದ್ರೆ ಇಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ 1 ಇಯರ್. 1 ವರ್ಷದೊಳಗೆ 1 ಸೆಕೆಂಡಿನೊಳಗೆ ಲೈಟ್ 3 lakh ಕಿಲೋಮೀಟರ್ಸ್ ಹೋಗ್ತದೆ. ಲೈಟ್ ಟ್ರಾವೆಲ್ಸ್ 3 lakh ಕಿಲೋಮೀಟರ್ಸ್ ಇನ್ 1 ಸೆಕೆಂಡು. 1 ಸೆಕೆಂಡಿನಲ್ಲಿ. ಹಂಗೆ 1 ವರ್ಷದೊಳಗೆ ಎಷ್ಟು ಹೋಗ್ತೈತಲ್ಲ ಅದಕ್ಕೆ ಲೈಟ್ ಇಯರ್ ಅಂತ ಕರೀತಾರೆ. ಸೊ ಅದಕ್ಕೆ ನೀವು ಯಾವುದು ಯೂನಿಟ್ ಚೂಸ್ ಮಾಡ್ತಿರಲ್ಲ ಇಟ್ ಶುಡ್ ಬಿ ಈಸಿಲಿ ಆಕ್ಸೆಸಿಬಲ್ ಅಥವಾ ಈಸಿಲಿ ಅವೈಲಬಲ್. ನಿಮ್ಮ ಕೈಗೆ ಎಟಕಬೇಕು ಅಂತಾರೆ, ಸಿಗಬೇಕು ಈಸಿಲಿ ಅಂತ ಚೂಸ್ ಮಾಡ್ಬೇಕು. ಆ್ಯಂಡ್ ಇನ್ನೊಂದು, ಆ ಒಂದು ಯೂನಿಟ್ ಇಟ್ ಶುಡ್ ಬಿ ಇನ್ವೇರಿಯಬಲ್ ವಿತ್ ಟೈಮ್, ವಿತ್ ಟೆಂಪ್ರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್. ಅಂದ್ರೆ ಸ್ವಲ್ಪ ಅಲ್ಲೇ ಎಕ್ಸಾಂಪಲ್ ಕೊಟ್ಟಾರೆ ನೋಡ್ರಿ. 1ನೇ ಪಾಯಿಂಟ್ ಓದ್ತೀನಿ. ವಾಟ್ಸ್ ಗಿವನ್ ದೇರ್ ದ ಸ್ಟ್ಯಾಂಡರ್ಡ್ ಅಂದರೆ ದೇ ಆರ್ ಟಾಕಿಂಗ್ ಅಬೌಟ್ ಯೂನಿಟ್ ಹೆಂಗೆ ಚೂಸ್ ಮಾಡ್ಬೇಕಂತ. ದ ಸ್ಟ್ಯಾಂಡರ್ಡ್ ಮಸ್ಟ್ ಬಿ ಆಕ್ಸೆಸಿಬಲ್ ಎವ್ರಿವೇರ್. ಎಲ್ಲ ಕಡೆ ನಿಮ್ಗೆ ಈಸಿಯಾಗಿ ಅದು ಅವೈಲೇಬಲ್ ಆಗ್ಬೇಕು, ಸಿಗ್ಬೇಕು ಎಲ್ಲ ಕಡೆ, ಎವ್ರಿವೇರ್. ಸೊ ದ್ಯಾಟ್ ಸೆಕೆಂಡರಿ ಸ್ಟ್ಯಾಂಡರ್ಡ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್.
ಸೆಕೆಂಡರಿ ಸ್ಟ್ಯಾಂಡರ್ಡ್ಸ್ ಅಂತಂದ್ರೆ ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಸೆಕೆಂಡರಿ ಸ್ಟ್ಯಾಂಡರ್ಡ್ಸ್ ಅನ್ನೋದು ಬಿಟ್ಬಿಡ್ರಿ, ಅಲ್ಲಿಗೆ ಬರ್ತೀನಿ ನಾನು. ಇದಂತೂ ಅರ್ಥ ಆದ ನಿಮ್ಗೆ, ಎಲ್ಲ ಕಡೆ ಸಿಗಬೇಕದು. ಈಗ ಲೈಕ್ 1 kg ಕಲ್ಲು ಎಲ್ಲ ಕಡೆ ಸಿಗ್ತೈತಿ. ನೀವು ಗದಗ್ನೊಳಗರ ಅಂಗಡಿ ಹಚ್ಚಿರಿ, ಕಾಯಿಪಲ್ಯದ್ದು ಬೆಂಗಳೂರಿಗೆ ಹೋಗರ ಹಚ್ಚಿರಿ, ಹೊಸದಾಗಿ ನೀವು ಅಂಗಡಿ ಚಲೋ ಮಾಡಾಕತ್ತೀರಿ, ಒಂದು ಕಿರಾಣಿ ಅಂಗಡಿ ವೆಜಿಟೇಬಲ್ದು ಯಾವುದೇ ಇರಲಿ, ಯು ವಿಲ್ ಗೆಟ್ ದೋಸ್ 1 kg ಸ್ಟ್ಯಾಂಡರ್ಡ್ ಸ್ಟೋನ್ಸ್ ಎವ್ರಿವೇರ್. ದೇ ಆರ್ ಈಸಿಲಿ ಆಕ್ಸೆಸಿಬಲ್. ಸೊ ನೆಕ್ಸ್ಟ್ ಸೆಕೆಂಡರಿ ಸ್ಟ್ಯಾಂಡರ್ಡ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಅಂದರೆ, ಈಗ ನೀವು ಒಂದು ಕಿರಾಣಿ ಶಾಪಿಗೆ, ಗ್ರಾಸರಿ ಶಾಪಿಗೆ ಹೋದರೆ ಅವ್ರ ಕಡೆ ಒಂದು, ಈ ಜನರಲಿ ಗ್ರಾಸರಿ ಶಾಪ್ಸ್ನೊಳಗೆಲ್ಲ ಎಲೆಕ್ಟ್ರಾನಿಕ್ ವೇಯಿಂಗ್ ಮಷಿನ್ ಬಂದ್ಬಿಟ್ಟವು. ಕಾಯಿಪಲ್ಯ ಅಂಗಡಿನ ನಾವು ವೆಜಿಟೇಬಲ್ದ ವೆಂಡರ್ಸ್ದ ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಅಲ್ಲೇ ದೇ ಆ್ಯಕ್ಚುಲಿ ದೇ ಡು ನಾಟ್ ಓನ್ಲಿ ಹ್ಯಾವ್ 1 kg ಸ್ಟೋನ್ಸ್, ದೇ ಹ್ಯಾವ್ ವೆರೈಟಿ. 2 kg ಇರ್ತೈತೆ ಅವ್ರ ಕಡೆ, 5 kg ಇರ್ತೈತಿ, ಅರ್ಧ kg ಇರ್ತೈತಿ, ನಾನು ಹೇಳೋದು ಪಾವು ಕಿಲೋನೂ ಇರ್ತೈತಿ. ಸೊ ದೇ ಹ್ಯಾವ್ ಅದರ್ ಸ್ಟ್ಯಾಂಡರ್ಡ್ಸ್. ಒಂದು ಸರ್ತಿ 1 kg ಫಿಕ್ಸ್ ಅಂದ ತಕ್ಷಣ ಅದನ್ನಷ್ಟೇ ಯೂಸ್ ಮಾಡೋಂಗಿಲ್ಲ, ಸೆಕೆಂಡರಿ ಸ್ಟ್ಯಾಂಡರ್ಡ್ಸ್ ಮಾಡ್ಕೊತಾರೆ ಮತ್ತು ಅದನ್ನು ಯೂಸ್ ಮಾಡ್ಕೊಂಡು. ಇಷ್ಟು ಅಂದ್ರೆ 1 kg ಅಂದರೆ ಇದ್ರ ಡಬಲ್, ಇದು 2 kg. ಸೊ ನೀವು ಚೂಸ್ ಮಾಡುವಂತಹ ಯೂನಿಟ್ ಈಸಿಲಿ ಆಕ್ಸೆಸಿಬಲ್ ಇರಬೇಕು, ಈಸಿಲಿ ಅವೈಲೇಬಲ್ ಇರಬೇಕು. ಅದರಿಂದ ನಾವು ಸೆಕೆಂಡರಿ ಸ್ಟ್ಯಾಂಡರ್ಡ್ಸ್ ಅಂದರೆ 1 kg, ಅದರಿಂದ ಮತ್ತು 2 kg 3 kg ಎಲ್ಲ ಕಲ್ಲೂ ಬೇರೆ ಬೇರೆ ಟೈಪು ಮಾಡ್ಕೋಬೋದು. ಎರಡನೇದ್ದು ಆ ಯೂನಿಟ್ಟು ಅಲ್ಲಿ ಹೇಳ್ತಾರೆ ನೋಡ್ರಿ, ದ ಸ್ಟ್ಯಾಂಡರ್ಡ್ ಮಸ್ಟ್ ಬಿ ಇನ್ವೇರಿಯೇಬಲ್. ವೇರಿಯೇಬಲ್ ಅಂದ್ರೇನು? ವೇರಿಯೇಬಲ್ ಅಂದರೆ ಯಾವುದು ಬದಲಾಗ್ತದೆ ಅದು ವೇರಿಯೇಬಲ್. ಇನ್ವೇರಿಯೇಬಲ್ ಅಂದರೆ ಯಾವುದು ಬದಲಾಗಂಗಿಲ್ಲ. ಈಗ ಲೈಕ್ ಈ ವಿಡಿಯೋ ನೀವು ಚಾಲೂ ಮಾಡಿದಾಗಿಂದ ಇಲ್ಲಿ ತನಕ ನಿಮ್ಮ ಕಾನ್ಸಂಟ್ರೇಷನ್ ಕಂಪ್ಲೀಟ್ಲಿ ಇದ್ರ ಕಡೆನೇ ಐತಿ, ನಾ ಹೇಳಿದ್ದೆಲ್ಲನೂ ಅರ್ಥ ಮಾಡ್ಕೊಳಕತ್ತೀರಿ ಅಂದರೆ ದಟ್ ಈಸ್ ಇನ್ವೇರಿಯೇಬಲ್, ಇಟ್ಸ್ ನಾಟ್ ಚೇಂಜಿಂಗ್. ಸ್ಟಾರ್ಟಿಂಗ್ ಫುಲ್ ಹುರುಪ್ಲೆ ಚಾಲೂ ಮಾಡಿದ್ದು ಸರ್, ಈಗ ಸ್ವಲ್ಪ ನಿದ್ದೆ ಬರಾಗ್ತೈತಿ ಅಂದರೆ ಇದು ವೇರಿಯೇಬಲ್, ಇದು ಬದಲಾಗ್ತಾ ಇದೆ ನಿಮ್ಮ ಏಕಾಗ್ರತೆ ಅಂತ, ಕಾನ್ಸಂಟ್ರೇಷನ್. ಸೊ ದ ಯೂನಿಟ್ ಮಸ್ಟ್ ಬಿ ಇನ್ವೇರಿಯೇಬಲ್ ಅಂದ್ರೆ ಯೂನಿಟ್ ಬದಲಾಗಬಾರ್ದು. ಇವತ್ತು ನಮ್ಮ ಕಡೆ ಒಂದು ಸ್ಕೇಲ್ ಇತ್ತು 1 ಮೀಟರ್, ನಾಳೆಗೆ ಅಥವಾ 1 ವರ್ಷ ಬಿಟ್ಟು ಈ 1 ಮೀಟರ್ ಸ್ಕೇಲ್ ಸ್ವಲ್ಪ ಉದ್ದಾಗೈತಿ. ಯಾಕೆ? ದೊಡ್ಡದಾಗೈತಿ ರೀ ಸ್ಕೇಲ್, 1 ವರ್ಷ ಆತಲ್ಲ ಸ್ಕೇಲಿಗೆ, ಹಿಂಗೆ ಅನ್ನಕ್ಕೆ ಬರೋಂಗಿಲ್ಲ. ಇಟ್ ಶುಡ್ ಬಿ ಇನ್ವೇರಿಯೇಬಲ್, ಇಟ್ ಶುಡ್ ನಾಟ್ ಚೇಂಜ್. ಇವತ್ತು 1 kg ಐತಿ ಒಂದು ಕಲ್ಲು ವೇಯಿಂಗ್, ಓಕೆ, ಸ್ಟೋನ್. ಸೊ ನಾಳೆಗೆ ಸ್ವಲ್ಪ ದೊಡ್ಡದಾಗ್ತವೆ, ಟೆಂಪ್ರೇಚರ್ ಆತಲ್ಲ ಸ್ವಲ್ಪ ಉಬ್ಬು ಬಿಟ್ಟೈತಿ ರೀ, ಟೆಂಪ್ರೇಚರ್ ಆಗಿದ್ದಕ್ಕೆ ಸ್ವಲ್ಪ ಎಕ್ಸ್ಪಾಂಡ್ ಆಗೈತೆ, ಟೆಂಪ್ರೇಚರ್ ಹೆಚ್ಚಿಗೆ ಆಗೈತಲ್ಲ ಸಮ್ಮರೆಲ್ಲ, ಹಿಂಗೆ ಇರಂಗಿಲ್ಲ. ಟೈಮ್ ಜೋಡಿ, ಟೆಂಪ್ರೇಚರ್ ಜೋಡಿ, ಪ್ರೆಷರ್ ಜೋಡಿ ಬದಲಾಗಬಾರ್ದು ಒಂದು ಯೂನಿಟ್ಟು. ಇಟ್ ಶುಡ್ ಬಿ ಫಿಕ್ಸ್ಡ್ ಆ್ಯಂಡ್ ಇಟ್ ಶುಡ್ ಆಲ್ಸೋ ನಾಟ್ ಚೇಂಜ್ ವಿತ್ ಪ್ಲೇಸ್. ಇಂಡಿಯಾದೊಳಗೆ 1 ಮೀಟರ್, ಅಮೇರಿಕಾದೊಳಗೂ 1 ಮೀಟರ್ ಅಂದ್ರೆ ಅದೇ ಇರ್ಬೇಕು. ಸೊ ಇಟ್ ಶುಡ್ ಬಿ ಇನ್ವೇರಿಯೇಬಲ್, ಅಂಥ ಯೂನಿಟ್ ಚೂಸ್ ಮಾಡ್ಬೇಕು. ಆ್ಯಕ್ಚುಲಿ ಈಗ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಆಗಲೇ ಹೇಳಿದ್ದು ನೋಡ್ರಿ, ಬೇಕ್ರಿ ಒಳಗೆ ಪೌಂಡ್ ಯೂಸ್ ಮಾಡ್ತಾರೆ, ಓಕೆ, ಆದರೆ ಎಲ್ಲ ಬೇಕ್ರಿ ಒಳಗೂ ಪೌಂಡೇ ಯೂಸ್ ಮಾಡ್ತಾರೆ. ಒಂದು ಕಡೆ ಪೌಂಡ್, ಒಂದು ಕಡೆ kg ಯೂಸ್ ಮಾಡೋಂಗಿಲ್ಲ. ಸೊ ಒಂದು ಸರ್ತಿ ತೊಗೊಂಡ್ರೆ ಅಂದರೆ ಎಲ್ಲ ಕಡೆ ಫಿಕ್ಸ್ ಆ್ಯಂಡ್ ಇಟ್ಸ್ ವ್ಯಾಲ್ಯೂ ಡಸ್ ನಾಟ್ ಚೇಂಜ್. ಸೊ ಆ ರೀತಿ ಇನ್ವೇರಿಯೇಬಲ್ ಇರಬೇಕು ಯಾವುದು ನೀವು ಚೂಸ್ ಮಾಡುವಂತಹ ಯೂನಿಟ್, ಓಕೆ. ಸೊ ಇಟ್ ಶುಡ್ ನಾಟ್ ಚೇಂಜ್ with passage of time or with changes in their environment like temperature, pressure, humidity. ಅಂದರೆ ಟೆಂಪ್ರೇಚರ್, ಪ್ರೆಷರ್ ಸ್ವಲ್ಪ ನಿಮ್ಗೆ ಗೊತ್ತಾಗ್ತದೆ ಅಂದ್ಕೊಂಡು, ಪ್ರೆಷರ್ ಅಂದ್ರೆ ಏನಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅಂದ್ರೆ ಮತ್ತು ಮುಂದೆ ಯಾವಾಗ ಡಿಸ್ಕಸ್ ಮಾಡೋಣ, ಇಟ್ ಟೇಕ್ಸ್ ಟೈಮ್. ಹ್ಯೂಮಿಡಿಟಿ ಅಂದ್ರೆ ಮಾಯಿಶ್ಚರ್ ಕಂಟೆಂಟ್, ನೀರಿನ ಅಂಶ ಎಷ್ಟು ಗಾಳಿ ಒಳಗೈತಿ, ಮಾಯಿಶ್ಚರ್ ಎಷ್ಟೈತಿ, ದಟ್ ಈಸ್ ಹ್ಯೂಮಿಡಿಟಿ. ಮ್ಯಾಗ್ನೆಟಿಕ್ ಫೀಲ್ಡು ಇವೆಲ್ಲ ಈಗ ಸದ್ಯ ಬೇಡ, ಬಟ್ ಈ ಎಲ್ಲ ಫ್ಯಾಕ್ಟರ್ಸ್ನಿಂದ ಆ ಯೂನಿಟ್ದ ವ್ಯಾಲ್ಯೂ ಚೇಂಜ್ ಆಗಬಾರ್ದು, ಇಟ್ ಶುಡ್ ಬಿ ಫಿಕ್ಸ್ಡ್. ಅಂಥ ಒಂದು ಯೂನಿಟನ್ನು ಚೂಸ್ ಮಾಡ್ಬೇಕು. ಸೊ ಹೌ ಟು ಚೂಸ್ ಅ ಯೂನಿಟ್ ಅಂತ ಕೇಳಿದರೆ ಮೇನ್ಲಿ ಇವು 2 ಪಾಯಿಂಟ್ ಬರೀಬೇಕು ರೀ. ದ ಸ್ಟ್ಯಾಂಡರ್ಡ್ ಮಸ್ಟ್ ಬಿ, ಅಲ್ಲಿ ಕೊಟ್ಟರಲ್ಲ ಆ ಸ್ಟೇಟ್ಮೆಂಟ್ಸ್ ಬರೀಬೇಕು. ಇಷ್ಟ ಬರೆದಿರ್ತೀರಿ ಮತ್ತು ನೀವು ಅಷ್ಟೇ ಬರ್ದಿದ್ದೀವಿ ಮತ್ತು ಬೋರ್ಡ್ ಮೇಲೆ, ನಾನು ಅಷ್ಟೇ ಬರಿತೀನಿ. ಈಸಿಲಿ ಅವೈಲೇಬಲ್, ಇನ್ವೇರಿಯೇಬಲ್ ಅಲ್ಲ, ಆ ಲೈನ್ ಬರೀಬೇಕು. ಎದ್ರಾಗ ಬರೀತೀರಿ ಇದನ್ನು ಏನು ಕೇಳಿದಾಗ, ಹೌ ಡು ಯು ಚೂಸ್ ಅ ಸ್ಟ್ಯಾಂಡರ್ಡ್ ಯೂನಿಟ್, ಹೌ ಡು ಯು ಚೂಸ್ ಅ ಸ್ಟ್ಯಾಂಡರ್ಡ್ ಫಾರ್ ಮೆಜರಿಂಗ್ ಅ ಫಿಸಿಕಲ್ ಕ್ವಾಂಟಿಟಿ. ಅವ್ರು ಸಮ್ಟೈಮ್ಸ್ ಆ ಕ್ವಶನ್ ಒಳಗೆ ಯೂನಿಟ್ ಅನ್ನುವಂಥ ಶಬ್ದನೇ ಯೂಸ್ ಮಾಡಲಿಕ್ಕಿಲ್ಲ, ಸ್ಟ್ಯಾಂಡರ್ಡ್ ಅಂತಲೂ ಅಂದ್ಬಿಡ್ತಾರೆ. ಸೊ ಹೋಪ್ಫುಲಿ ಇಷ್ಟು ನಿಮ್ಗೆ ಈ ವಿಡಿಯೋದೊಳಗೆ ಅರ್ಥ ಆಗೈತೆ ಅಂತ ಅಂದ್ಕೊಂಡಿನಿ. ನೆಕ್ಸ್ಟ್ ವಿಡಿಯೋದೊಳಗೆ ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಒಂದು ಟಾಪಿಕ್, ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಬಿಫೋರ್ ದ್ಯಾಟ್, ವಾಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ,
ಅಂತ ಅನ್ನೋದನ್ನು ಒಂದು ಟಾಪಿಕ್ ಎಕ್ಸ್ಪ್ಲೈನ್ ಮಾಡ್ಬೇಕು. ಅದು ಎಕ್ಸ್ಪ್ಲೈನ್ ಮಾಡಿದ್ರೆ ವಿಲ್ ಬೆಟರ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ಯೂನಿಟ್, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಅಂತ ಅದೊಂದು ಬರುತ್ತೆ, ಅದ್ರಲ್ಲಿ ಬಂದಾಗ ಹೇಳ್ತೀನಿ ಅಂತ. ಸೊ ಹೋಪ್ಫುಲಿ ನಿಮಗಿದು ಅರ್ಥ ಆಯ್ತು ಅಂತ ಅಂದ್ಕೊಂಡೇನೆ. ಆ್ಯಂಡ್ ಇನ್ನೊಂದು ಸರ್ತಿ ನಾನು ರಿಪೀಟ್ ಮಾಡಕತ್ತೀನಿ, ಸ್ವಲ್ಪ ಕಾಮನ್ ಸೆನ್ಸ್ ಇದ್ದವ್ರಿಗೆ, ಒಂದಿಷ್ಟು ಮಂದಿ ಆಲ್ರೆಡಿ ವಿಡಿಯೋ ಒಂದು ಹೊರಗೆ ಬಂದಿರ್ತಾರೆ ಟಾಪಿಕ್ ಮುಗಿತಾಲೆ ಅಂಥೇಳಿ, ಯಾರು ಇನ್ನೂ ನೋಡಾಕತ್ತಿರಲ್ಲ ದಟ್ಸ್ ಗುಡ್. ಯಾರು ಈಗೂ ನೋಡಾಕತ್ತೀರಿ, ಸ್ವಲ್ಪ ಕಾಮನ್ ಸೆನ್ಸ್ ಇದ್ದವರಿಗೆ ಇದು ನಾನು ಹೇಳಾಕತ್ತಿದ್ದೆ. ಆ್ಯಕ್ಚುಲಿ ಸ್ಪೀಕಿಂಗ್ ಹಿಂಗೆ ಯೂಟ್ಯೂಬ್ನೊಳಗೆ ಕ್ಲಾಸಸ್ ಮಾಡೋಕ್ಕಿಂತ ಲೈವ್ ನೀವು ಎದುರಿಗಿದ್ದ ಕ್ಲಾಸಸ್ ಮಾಡ್ತೀವಲ್ಲ, ದ್ಯಾಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ಎಷ್ಟು ನಾವಿಲ್ಲೇ ಇದನ್ನೊಂದು ಲೈವ್ ಕ್ಲಾಸ್ ಅಂತ ಇಮ್ಯಾಜಿನ್ ಮಾಡಿಕೊಂಡು ನಮ್ಮ ಕಡೆಯಿಂದ ಪ್ರಯತ್ನ ಮಾಡಿದರೂ ಇಟ್ಸ್ ಓಕೆ, ಡಿಫ್ರೆನ್ಸ್ ಅಂತೂ ಇರ್ತಾವೆ. ಸೊ ಅದಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಇದ್ದವ್ರಿಗೆ ನಾನು ಹೇಳಾಕತ್ತೀನಿ, ವಿಡಿಯೋಸನ್ನು ಫಸ್ಟ್ ಸೆಕೆಂಡಿಂದ ಲಾಸ್ಟ್ ಸೆಕೆಂಡ್ ತನಕ, ಬಿಕಾಸ್ ನಿಮ್ಗೆ ಅನ್ನಿಸ್ಬೋದು ಒಂದು 3 to 4 ಪ್ಯಾರಾಗ್ರಾಫ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡು ಎಷ್ಟು ಡಿಟೇಲಾಗಿ ಹೇಳ್ತಾನೆ. ನನ್ನ ಟೀಚಿಂಗ್ ಸ್ಟೈಲ್ ಹಿಂಗೆ ನಿಮ್ಗೆ ಗೊತ್ತಾಗ್ತದೆ ಮುಂದೆ ಹೋದಂಗೆ. ನಾನು ಟೈಮ್ ತೊಗೊತೀನಿ ಆರಾಮ್ ರಿಲ್ಯಾಕ್ಸ್ ಆಗಿ. ಐ ವಾಂಟ್ ಎವ್ರಿ ಸ್ಟೂಡೆಂಟ್ ಟು ಅಂಡರ್ಸ್ಟ್ಯಾಂಡ್. ಇಟ್ಸ್ ನಾಟ್ ಲೈಕ್ ನನಗೆ ಹೆಂಗೆ ಅಂದರೆ ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ದವ್ರು ಅಷ್ಟೇ ಪಟ್ಟನ್ನು ಪಿಕಪ್ ಮಾಡ್ಕೋಬೇಕು, ಉಳಿದವ್ರು ಹಂಗಂತ ಅಲ್ಲ. ಎಲ್ಲ ಟೀಚರ್ಸಿಗೂ ಇಂಟೆನ್ಷನ್ ಇಷ್ಟರಿಗೂ ಕಲಿಸ್ಬೇಕಂತ ಇರುತ್ತೆ, ಬಟ್ ನಾನು 100% ಕೊಟ್ಟು ನನ್ನ ಕಡೆಯಿಂದ ಯಾವುದೇ ಲೆವೆಲ್ ಸ್ಟೂಡೆಂಟ್ ಇರಲಿ, ಹಿ ಆರ್ ಶಿ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಕ್ಲಿಯರ್ಲಿ. ಅಂದ್ರೆ ಅವರಿಗೆ ಆಮೇಲೆ ಆ ಟಾಪಿಕ್ ಓದಿದಾಗ ಏನೂ ಹೇಳಿದ್ನಲ್ಲೋ ಮರೆ ಅಂತ ಅನ್ನಿಸ್ಬಾರ್ದು, ವೆರಿ ಕ್ಲಿಯರ್ಲಿ ಅರ್ಥ ಆಗ್ಬೇಕು. ಸೊ ಇದಕ್ಕೆ ನಾನು ಎಫರ್ಟ್ಸ್ ಹಾಕಿರ್ತೀನಿ. ಸೊ ಅದಕ್ಕೆ ಫಸ್ಟ್ ಟು ಲಾಸ್ಟ್ ತನಕ ವಿಡಿಯೋ ಕರೆಕ್ಟಾಗಿ ನೋಡ್ರಿ. ಓಕೆ, ಸೊ ಹೋಪ್ಫುಲಿ ನಿಮಗಿವು ಅರ್ಥ ಆಗ್ಯಾವ ಅಂತ ಅಂದ್ಕೊಂಡಿನಿ. ಮತ್ತೆ ಕಂಟಿನ್ಯೂ ಮಾಡೋಂತ. ನಮಸ್ಕಾರ, ಥ್ಯಾಂಕ್ ಯು.